ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಟಿ ಸರಣಿಯನ್ನ ಆರಂಭಿಸಿದೀವಿ. ಗಣಿತದ ಆಲ್ಮೋಸ್ಟ್ ಆಲ್ ಕಾನ್ಸೆಪ್ಟ್ ಗಳನ್ನ ನಾನು ನಿಮ್ಗೆ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀನಿ. ನೀವು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ, ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಿ. ಎಲ್ಲ ಕಮೆಂಟ್ಗೂ ಆಲ್ಮೋಸ್ಟ್ ಆಲ್ ರಿಪ್ಲೈ ಕೂಡ ಕೊಟ್ಟಿದ್ದೀನಿ. ಬಹಳ ಖುಷಿಯನ್ನ ವ್ಯಕ್ತಪಡಿಸಿದಿರಿ. ಆಮೇಲೆ ಎಲ್ಲಾ ಕಮೆಂಟ್ಗಳಿಗೂ ನಾನು ರಿಪ್ಲೈನ ಕೂಡ ಮಾಡಿದ್ದೀನಿ. ಬಹುಪದೋಕ್ತಿ ಪಾಠದ ಅಂದ್ರೆ ನಾ ಬೀಜಗಣಿತದ ಒಂದು ಪರಿಕಲ್ಪನೆಯನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ನಿ. ಅಲ್ಲೊಂದ್ ಸ್ವಲ್ಪ ನನಗೆ ಟೈಮ್ ಒಂದ್ ಸ್ವಲ್ಪ ವೇರಿಯೇಷನ್ ಆಯ್ತು. ಬಹುಪದೋಕ್ತಿ ಪಾಠವನ್ನು ಮಾತ್ರ ನಾ ಕಂಪ್ಲೀಟ್ ಮಾಡಕಾಯ್ತು. ಇನ್ನು ವರ್ಗ ಸಮೀಕರಣಗಳು ಯಾವ ರೀತಿಯಾಗಿರ್ತಾವ ಮತ್ತು ವೆರಿ ಇಂಟ್ರೆಸ್ಟಿಂಗ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್, ಜೋಡಿ ರೇಖಾತ್ಮಕ ಸಮೀಕರಣಗಳು ಬಂದ್ರೆ ಹೆಂಗ, ಬರೇ ರೇಖಾತ್ಮಕ ಸಮೀಕರಣಗಳು ಬಂದ್ರೆ ಹೆಂಗ, ಈ ಕಾನ್ಸೆಪ್ಟ್ ಗಳ ಬಗ್ಗೆ ಒಂದ್ ಸ್ವಲ್ಪ ನಾ ಹೋಲ್ಡ್ ಮಾಡಿದ್ದೆ. ಕೇವಲ ಬೀಜಗಣಿತದ ಪರಿಕಲ್ಪನೆಯಲ್ಲಿ ಬಹುಪದೋಕ್ತಿ ಅಂದ್ರೆ ಏನು, ಬಹುಪದೋಕ್ತಿ ಒಳಗೆ ಹೆಂಗ್ ವ್ಯಾಲ್ಯೂಸ್ ಗಳನ್ನ ಪುಟ್ ಮಾಡಬೇಕು, ಅಪವರ್ತನ ಅಂದ್ರೆ ಏನು, ಶೂನ್ಯತೆ ಕಂಡು ಹಿಡಿದ ಹಂಗ ಇವೆಲ್ಲವನ್ನ ಡಿಸ್ಕಷನ್ ಮಾಡಿದ್ದೀನಿ ನಿಮ್ ಜೊತೆ. ನನ್ನ ಚಾನೆಲ್ ಅಲ್ಲಿ ವಿಡಿಯೋದಾಗ ಐತದ. ಇವತ್ತಿನ ಈ ಕ್ಲಾಸ್ ಅಲ್ಲಿ ಅದ ಬೀಜಗಣಿತದ ಪರಿಕಲ್ಪನೆ ಭಾಗ 2. ಅದನ್ನ ಕೂಡ ನೀವು ಬಹಳ ಜನ ಕಮೆಂಟ್ ಮಾಡಿದಿರಿ, ಸರ್ ಭಾಗ 2 ಎಲ್ಲಿತ್ರಿ ಅಂತೇಳಿ. ಇಲ್ಲ ಐತಿ. ಈಗ ನಾನು ವರ್ಗ ಸಮೀಕರಣ ಮತ್ತೆ 2 ಚರಾಕ್ಷರ ರೇಖಾತ್ಮಕ ಸಮೀಕರಣವನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತಾನೆ. ವೆರಿ ಇಂಟ್ರೆಸ್ಟಿಂಗ್ ಐತಿ, ನೋಡ್ಕೋತಾ ಹೋಗ್ರಿ. ವರ್ಗ ಸಮೀಕರಣ ಏನ್ ಹೇಳ್ತೈತಿ ಅನ್ನೋದು ಫಸ್ಟ್ ವರ್ಗ ಸಮೀಕರಣದ ಕಾನ್ಸೆಪ್ಟ್ ಅನ್ನ ಬಿಡಿಸ್ಕೋತಾ ಹೋಗ್ತೀನಿ. ಆಮೇಲೆ ನೀವು ಅದಕ್ಕೆ ಕ್ವಶನ್ಸ್ ಗಳನ್ನ ನೀವು ಬೇಕಾದ್ರೆ ಯಾವ್ದಾದ್ರು ಕ್ವಶನ್ ಬ್ಯಾಂಕ್ ಅಲ್ಲಿ ಅದನ್ನ ನೋಡಿ ನೀವು ಸಾಲ್ವ್ ಔಟ್ ಮಾಡ್ಕೊಂಡ್ಬಿಡ್ರಿ. ಫಸ್ಟ್ ವರ್ಗ ಸಮೀಕರಣಗಳು, ನಾವ್ ಇದಕ್ಕ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅಂತ ಹೇಳಿ ಕರಿತೀವಿ. ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಸರ್ ಯಾವ ರೂಪದಾಗ ಇರ್ತಾವ್ರಿ ವರ್ಗ ಸಮೀಕರಣ ಅಂದ್ರ, ಯಾವಾಗ್ಲೂ ವರ್ಗ ಸಮೀಕರಣಗಳು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಇದ ರೂಪುರೇಷೆಯನ್ನ ಪಡೆದಿರ್ತಾವ. ಇದೊಂದು ಆದರ್ಶ ರೂಪ, ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಆರ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಒಂದು ಆದರ್ಶ ರೂಪದ ಒಂದು ವರ್ಗ ಸಮೀಕರಣಗಳ ಒಂದು ಆದರ್ಶ ರೂಪ. ಹಾಗಾದ್ರೆ ಈ ರೂಪದ ವರ್ಗ ಸಮೀಕರಣಗಳನ್ನ ನಾವು ಇದರ ಮೂಲಗಳನ್ನ ತೆಗೆಯೋದು ಹೆಂಗ, ಹಾಗೂ ಎಲ್ಲಾ ವರ್ಗ ಸಮೀಕರಣಗಳಿಗೂ ಮೂಲ ಅದಾವೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಕ ನಾವು ಶೋಧಕವನ್ನ ತೆಗಿಬೇಕಾಗ್ತದ. ಈ ಶೋಧಕದ ಸ್ವಭಾವ ಹಾಗೂ ಶೋಧಕವನ್ನ ತೆಗೆಯುವಂತ ಪರಿಯ ಮ್ಯಾಗ ಬಹಳ ಸತ ಎಕ್ಸಾಮಿನೇಷನ್ ಕ್ವಶನ್ಗಳು ಬಂದಾವ. ಹಾಗಾದ್ರೆ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಕ್ಲಾಸ್ ಒಳಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೂಲಗಳನ್ನ ಹೆಂಗ್ತಿದೆ ಮತ್ತ ಅದಕ್ಕೆ ಮೂಲ ಐತೋ ಇಲ್ಲೋ ಎಲ್ಲ ವರ್ಗ ಸಮೀಕರಣಗಳಿಗೆ ಅಂತ ಹೇಳಿ ಫೈಂಡ್ ಮಾಡುವಂತಹ ಒಂದು ಪರಿಕಲ್ಪನೆಯನ್ನ ಇವತ್ತಿನ ಈ ಕ್ಲಾಸ್ ವರ್ಗ ಸಮೀಕರಣ. ನಾ ಜಸ್ಟ್ ಇದ್ರ ಬಗ್ಗೆ ಕೆಲವೊಂದಿಷ್ಟು ಪರಿಕಲ್ಪನೆಗಳನ್ನ ಕೊಡ್ತಾ ಹೋಗ್ತೀನಿ, ಎಲ್ಲರೂ ವೀಕ್ಷಣೆ ಮಾಡಿ. ಹಾಗಾದ್ರೆ ವರ್ಗ ಸಮೀಕರಣ ಒಳಗ ಅದರ ಆದರ್ಶ ರೂಪವನ್ನ ನಾವು ಬರೆದು ಈಗ ಒಂದು ವರ್ಗ ಸಮೀಕರಣವನ್ನ ತೆಗೆದುಕೊಳ್ತೀನಿ. ವರ್ಗ ಸಮೀಕರಣ ಅಂದ್ರೆ ಸಮಚಿಹ್ನ. ಪ್ರಿವಿಯಸ್ ಕ್ಲಾಸ್ ಒಳಗೆ ಹೇಗೆ ನಿಮಗೆ ಬೀಜಗಣಿತ ಕ್ಲಾಸ್ ಒಳಗೆ ಈಗ 5x² ಅವ್ರ ಫಸ್ಟ್ ಬೇಕಾದ್ರೆ x² ಅಷ್ಟ ತಗೋರಿ. x² ಪ್ಲಸ್ 7x ಪ್ಲಸ್ 10 ಇಸ್ ಈಕ್ವಲ್ ಟು 0 ಒಂದು ಮಾದರಿ ವರ್ಗ ಸಮೀಕರಣವನ್ನ ನಾನು ನಿಮ್ ಜೊತೆ ಹಂಚ್ಕೋತೀನಿ. ಫಸ್ಟ್ ಈ ವರ್ಗ ಸಮೀಕರಣಕ್ಕೆ ಮೂಲಗಳು ಅದಾವೋ ಇಲ್ಲೋ, ಇದ್ರು ಅವು ಯಾವ ಸ್ವಭಾವವನ್ನ ಪಡೆದವು, ಮೂಲಗಳಂದ್ರ ರೂಟ್ಸ್, ಇದ್ರ ಸೊಲ್ಯೂಷನ್ಸ್, ಇದ್ರ ಉತ್ತರ. ಓಕೆ, ಯಾಕಂದ್ರೆ ಕೇಳ್ತಾನ ನಾಳೆ ವರ್ಗ ಸಮೀಕರಣಗಳು ಎಷ್ಟು ಉತ್ತರ, ವರ್ಗ ಸಮೀಕರಣಗಳು ಯಾವಾಗ್ಲೂ 2 ಉತ್ತರಗಳನ್ನ ಹೊಂದಿರ್ತಾವ. ನಿಮಗನ ಪ್ರಿವಿಯಸ್ ಕ್ಲಾಸ್ ಒಳಗ ಡಿಗ್ರಿಗಳ ಬಗ್ಗೆ ಹೇಳತ್ತಿದ್ನಿ. ರೇಖಾತ್ಮಕ ಸಮೀಕರಣಗಳಿಗೆ 1 ಡಿಗ್ರಿ ಇರ್ತೈತಿ, ಎಲ್ಲರೂ ಗಮನಿಸ್ರಿ. ರೇಖಾತ್ಮಕ ಸಮೀಕರಣಗಳಿಗೆ 1 ಡಿಗ್ರಿ ಇರ್ತೈತಿ. ಈ ರೇಖಾತ್ಮಕ ಸಮೀಕರಣಗಳ ಪರಿಹಾರ ಸಂಖ್ಯೆಗಳು ಕೂಡ 1, ಅದಕ್ಕೆ ಉತ್ತರ ಕೂಡ ಒಂದೇ ಇರ್ತೈತಿ. ವರ್ಗ ಸಮೀಕರಣ ಅಂದ್ರೆ ಡಿಗ್ರಿ 2 ಇರ್ತೈತಿ. ಇಲ್ಲಿ ಕಾಣತೈತಿ ನೋಡಿದ್ರೆ ನಿಮ್ಗೆ, ಡಿಗ್ರಿ ಅಂದ್ರೆ ಮಹತ್ತಮ ಘಾತ ಸಂಖ್ಯೆ, ದ ಹೈಯೆಸ್ಟ್ ಪವರ್ ನಂಬರ್. ಡಿಗ್ರಿನೂ 2 ಇರ್ತೈತಿ, ಇದಕ್ಕೆ ಉತ್ತರ ಕೂಡ 2 ಇರ್ತಾವ. ಇದನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ಇದಕ್ಕೆ 2 ಸೊಲ್ಯೂಷನ್ ಬರ್ತಾವ. ಘನ ಸಮೀಕರಣಗಳಿಗೆ ಡಿಗ್ರಿನೂ 3 ಇರ್ತೈತಿ, ಇದ್ರ ಸೊಲ್ಯೂಷನ್ ಕೂಡ 3 ಇರ್ತಾವ. ಅಂದ್ರೆ ಅದರ ಆನ್ಸರ್, ಅದ್ರ ಉತ್ತರ ಕೂಡ ಉತ್ತರ 3 ಅಲ್ಲ, ಉತ್ತರಗಳ ಸಂಖ್ಯೆ 3. ಹಿಂಗ ಈ 3 ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇವು ಕೂಡ MCQ ಟೈಪ್ ಆಫ್ ಕ್ವಶನ್ಸ್ ಗಳು ಬರುವಂತ ಚಾನ್ಸಸ್ ಅದ. ಘನ ಸಮೀಕರಣಗಳು ಎಷ್ಟು ಮೂಲಗಳನ್ನ ಅಥವಾ ಎಷ್ಟು ಸೊಲ್ಯೂಷನ್ಸ್ ಗಳನ್ನ ಹೊಂದಿದಾವು ಅಂದ್ರೆ 3 ಸೊಲ್ಯೂಷನ್ಸ್ ಗಳನ್ನ ಹೊಂದಿದಾವು. 3 ವಿಭಿನ್ನವಾದಂತಹ ಸೊಲ್ಯೂಷನ್ಸ್ ಗಳು ಇರ್ತಾವ. ಒಮ್ಮೆ ಸಮಾನ ಬರಬಹುದು. ಅದೇ ರೀತಿ ವರ್ಗ ಸಮೀಕರಣ ಸಿಚುವೇಶನ್ ಎಲ್ಲ ನಡೀತಿರ್ತದ. ಸಮನಾದ ಮೂಲಗಳು ಇರಬಹುದು, ವಿಭಿನ್ನ ರೀತಿಯ ಮೂಲಗಳು ಇರಬಹುದು, ಒಮ್ಮೆ ಮೂಲಗಳನ್ನ ಇರಂಗಿಲ್ಲ. ಅಂತಹ ಸಮೀಕರಣಗಳು ಇರ್ತಾವ. ಅಂದ್ರೆ ಇಲ್ಲಿ ಸಿಕ್ಕದ ಸಮೀಕರಣವನ್ನ ಅವ್ರು ಹಾಕಂಗಿಲ್ಲ. ಸೆಲೆಕ್ಟೆಡ್ ಸಮೀಕರಣಗಳನ್ನ, ಸೆಲೆಕ್ಟೆಡ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಗಳನ್ನ ಹಾಕಿದಾಗ ಮಾತ್ರ ಅವುಗಳಿಗೆ ಮೂಲಗಳನ್ನ ತೆಗೆಯಕ್ ಬರ್ತದೆ. ಒನ್ ಆಫ್ ದ ಈಸಿ ವೇ ಇಸ್ ಅಪವರ್ತಿಸುವಿಕೆ ವಿಧಾನ. ಇನ್ನೊಂದದ ವರ್ಗ ಸಮೀಕರಣಗಳ ಸೂತ್ರ ಅಂತೇಳಿ -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a. ಇದೊಂದು
ವರ್ಗ ಸಮೀಕರಣದ ಸೂತ್ರ. ಬಟ್ ನಾವು ಅಪವರ್ತಿಸುವಿಕೆ ವಿಧಾನದಿಂದ ಇದನ್ನ ಸಾಲ್ವ್ ಔಟ್ ಮಾಡಬಹುದು ವೆರಿ ಈಸಿಲಿ. ಫಸ್ಟ್ ನಾ ಇದಕ್ಕೆ ಮೂಲ ಐತೋ ಇಲ್ಲ ಫಸ್ಟ್ ಕಂಡು ಹಿಡ್ಕೋತಾನ. ಅಂದ್ರೆ ಶೋಧಕದ ಬಗ್ಗೆ ಫಸ್ಟ್ ಮಾತಾಡ್ಕೋತ ಹೋಗ್ತಾನ. ಡಿಸ್ಕ್ರಿಮಿನೆಂಟ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಒಳಗ ಶೋಧಕ. ಶೋಧಕ ಏನ್ ಹೇಳ್ತದ ಅಂದ್ರೆ ಶೋಧಕದ ಫಾರ್ಮುಲಾ ಏನು ಅಂದ್ರ ಶೋಧಕ ಇಸ್ ಈಕ್ವಲ್ ಟು b² - 4ac. ದಿಸ್ ಇಸ್ ದ ಫಾರ್ಮುಲಾ ಆಫ್ ಡಿಸ್ಕ್ರಿಮಿನೆಂಟ್, b² - 4ac. ಸರ್ ಬಿ ಅಂದ್ರೆ ಏನ, ಎ ಅಂದ್ರೆ ಏನ, ಸಿ ಅಂದ್ರೆ ಏನ? ಕೊಟ್ಟಂತಹ ವರ್ಗ ಸಮೀಕರಣದಲ್ಲಿ ಎ ಅಂದ್ರ x² ನ ಸಹಗುಣಕ. x² ಐತ್ಲ ಇದ್ರ ಹಿಂದಿನ ಸಂಖ್ಯೆ. ಸರ್ ಏನೂ ಇರ್ಲಿಲ್ಲ, ಏನಿರ್ಲಿಲ್ಲ ಅಂದ್ರೆ 1 ಇರ್ತೈತಿ. ಹಾಗಾದ್ರೆ ಈ ವರ್ಗ ಸಮೀಕರಣದ ಎ ಎಷ್ಟು ಅಂದ್ರೆ 1. ಬಿ ಎಷ್ಟು ಅಂದ್ರೆ ಎಕ್ಸ್ ನ ಸಹಗುಣಕ. ಇಲ್ಲಿ ಐತಿ ನೋಡ್ರಿ, ಎಕ್ಸ್ ನ ಸಹಗುಣಕ 7. ಚಿಹ್ನೆ ಏನಾದ್ರು ನೆಗೆಟಿವ್ ಇತ್ತಂದ್ರ ಮೈನಸ್ ಚಿಹ್ನೆ ತಗೊಂಡ ಬರೀಬೇಕ. ಅವನ ಈಗ ಪಾಸಿಟಿವ್ ಅದಾವ, ಪಾಸಿಟಿವ್ ಬರೆಯತಾನ. ಸಿ ಎಷ್ಟು ಅಂದ್ರೆ ಸಿ ಇಸ್ ಈಕ್ವಲ್ ಟು 10. ಇಲ್ಲಿ ಐತಿ ನೋಡ್ರಿ 10, ಅದು ಸಿ. ಅಂಡರ್ಸ್ಟ್ಯಾಂಡ್? ಎ ಬಿ ಸಿ ಈ ಫಾರ್ಮ್ ದಾಗ ಐತಿ ನೋಡ್ರಿ. ಎ ಬಿ ಸಿ. ಎ x² ನ ಸಹಗುಣಕ, ಬಿ ಎಕ್ಸ್ ನ ಸಹಗುಣಕ, ಸಿ ಒಂದು ಸ್ಥಿರಾಂಕ ಸಂಖ್ಯೆ, ಕಾನ್ಸ್ಟಂಟ್ ನಂಬರ್ ಅಂತ ಕರೀತೀವಿ. ಒಮ್ಮೆ ಇರ್ಬೋದು, ಒಮ್ಮೆ ಇರ್ಲಿಕ್ಕಿಲ್ಲ. ವರ್ಗ ಬಹುಪದೋಕ್ತಿ ಅಂದ್ರೆ ಇದೇ ಫಾರ್ಮ್ ದಾಗ ಬರ್ಬೇಕಂತ ಏನಿಲ್ಲ. ಇದೊಂದು ಆದರ್ಶ ರೂಪ, ಒಂದು ಸ್ಟ್ಯಾಂಡರ್ಡ್ ಫಾರ್ಮ್. ಹಿಂಗ ಬರೆದ್ರು ವರ್ಗ ಬಹುಪದೋಕ್ತಿನ ಅದ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ ನೋಡ್ರಿ, 2x² ಇಷ್ಟ ಬರೆದ್ರು ಇದೊಂದು ವರ್ಗ ಬಹುಪದೋಕ್ತಿ. ಇಸ್ ಈಕ್ವಲ್ ಟು 0 ಹಾಕಿದೆ ಅಂದ್ರೆ ವರ್ಗ ಸಮೀಕರಣನ ಇದೆ. x² ಇಸ್ ಈಕ್ವಲ್ ಟು 0 ಇದು ಕೂಡ ವರ್ಗ ಸಮೀಕರಣನ. 4x² + 5x ಇಸ್ ಈಕ್ವಲ್ ಟು 0 ಇದು ಕೂಡ ವರ್ಗ ಸಮೀಕರಣನ. ಯಾವ ಸಮೀಕರಣದ ಮಹತ್ತಮ ಘಾತ 2 ಬಂತು ವರ್ಗ ಸಮೀಕರಣ ಅಂತ ಫಿಕ್ಸ್ ಆಗಿಬಿಡ್ರಿ. ಬರ್ಲಿಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಗ್ರಿ 2 ಇರ್ಲಿಲ್ಲ, x ಇಸ್ ಈಕ್ವಲ್ ಟು 0 ಅಂದ್ರೆ ಇದೊಂದು ರೇಖಾತ್ಮಕ ಸಮೀಕರಣ, ಇದು ವರ್ಗ ಆಗಂಗಿಲ್ಲ. ರೇಖಾತ್ಮಕ ಯಾಕಂದ್ರೆ ಡಿಗ್ರಿ 1 ಐತಿ. ಸಮೀಕರಣಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ವೇಗಳಿವು. ಓಕೆ, ಈಗ ನಾ ಈ ತರದ ಶೋಧಕ ಕಂಡಿಡ್ತೀನಿ. ಶೋಧಕ ಅಂದ್ರೆ ಏನಪ್ಪಾ, ಮೂಲ ಅದಾವೋ ಇಲ್ಲೋ, ಇದ್ರೆ ಹೆಂಗಿರ್ತಾವು ಒನ್ನೇಕ ಅದ್ರದ ಚೆಕ್ ಮಾಡುದ. ಅಂದ್ರೆ ಈಗ ಒಬ್ಬ ಮನುಷ್ಯ ಅದಾನಂದ್ರೆ ನೀವು ಹೆಂಗ್ ಅದಾನು ಅಂತೇಳಿ ನಾವು ಫೇಸ್ ಮನೋಶಾಸ್ತ್ರಜ್ಞ ಮನೋ ವಿಜ್ಞಾನದ ಮೂಲಕ ಹಂಗ ತಿಳ್ಕೊಂಡಂಗಿದೆ. ಆಮೇಲೆ ಅದ್ರ ಸ್ಟಡಿ ಮಾಡೋದು. ಫಸ್ಟ್ ನೋಡಿದ್ಕೊಳ್ಳಿ, ಆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೀತಾರಲ್ಲ, ಹಂಗ ಫೇಸ್ ನೋಡಿದ್ಕೊಳ್ಳಿ ಇವ್ರ ಹಿಂಗ ಜಸ್ಟ್ ತಿಳ್ಕೋದಿದ. ಹಂಗ ಶೋಧಕ ಆ ವರ್ಗ ಸಮೀಕರಣವನ್ನ ತಿಳ್ಕೊ ಅಂತದ. ಇದ್ರ ಮೂಲ ಅದಾವ ಇಲ್ಲೋ, ಇದ್ರ ಯಾವ ರೀತಿ ಸ್ವಭಾವದಾಗದಾವ, ಅದ್ರ ನೇಚರ್ ಏನ ನೋಡ್ನು. ಶೋಧಕ ಫಾರ್ಮುಲಾ b² - 4ac. ಶೋಧಕ ಫಾರ್ಮುಲಾ ಅದ, ಸೂತ್ರ. ಈಗ ಇವುಗಳನ್ನ ತುಂಬೋಣ. ಬಿ ಅಂದ್ರೆ ಎಷ್ಟಪ್ಪ 7, ಇಟ್ ಮೀನ್ಸ್ 7² -4 4 ಬರಿ. ಎ ಅಂದ್ರೆ ಎಷ್ಟು 1, ಸಿ ಅಂದ್ರೆ ಎಷ್ಟು 10. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡ್ರಿ. 7² 49 ಮೈನಸ್ 4 1 4 4 10 40. 49 40 ಕಳೆದ್ರೆ 9. ಹಾಗೂ ಇದು ಧನಾತ್ಮಕ ಸಂಖ್ಯೆಯಾಗಿದೆ. ಯಾವ ಶೋಧಕ ಧನಾತ್ಮಕವಾಗಿರುತ್ತದೆಯೋ ಇದಕ್ಕೆ ಪಕ್ಕಾ ಮೂಲಗಳಿರ್ತಾವ. ಮೂಲಗಳಂದ್ರೆ ಉತ್ತರಗಳು ಇರ್ತಾವ, ಮೂಲಗಳು ಇರುತ್ತವೆ. ಮತ್ತೆ ಯಾವ ರೂಪದಾಗ ಇರ್ತಾವ ಅಂದ್ರ ವಾಸ್ತವ ಮತ್ತು ವಿಭಿನ್ನವಾಗಿರ್ತಾವ. ವಾಸ್ತವ ಸಂಖ್ಯೆಗಳಾಗಿರ್ತಾವ. ಬೇರೆ ಬೇರೆ ಮೂಲಗಳು ಬರ್ತಾವ. ಸರ್ ಹೆಂಗ್ರಿ? ತೋರಿಸ್ತಾನೆ ಹೆಂಗನ ತೋರಿಸ್ತೈತಿ. ಫಸ್ಟ್ ಇದನ್ನ ಚೆಕ್ ಮಾಡ್ಕೊಂಡು ನಾವು ಓಕೆ ಇದಕ್ ಮೂಲ ಐತಿ. ಶೋಧಕ ಏನಾದ್ರೂ ಋಣಾತ್ಮಕದೊಳಗೆ ಬರತೈತೆ ಅಂತ ತಿಳ್ಕೊ, ನೀ ಇದನ್ನ ಬಿಡಿಸಿದಾಗ ಏನಾದ್ರೂ ಇದು ಮೈನಸ್ ಒಳಗೆ ಬಂತ ತಿಳ್ಕೊ, ಅಂತಹ ಸಮೀಕರಣಗಳಿಗೆ ಒಟ್ಟ ಮೂಲಗಳು ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಇದನ್ನ ಏನಾದ್ರು ನಾನು ಇದ ಸಮೀಕರಣವನ್ನ ಏನಾದ್ರು ಚೇಂಜ್ ಮಾಡಿ ಅಂತ ತಿಳ್ಕೊರಿ. ಇಲ್ಲಿ ಒಂದ್ ಸಂಖ್ಯೆ ಇಡೋಣ, 5x² ಅಂತ ಇಡೋಣ. ಅಂದ್ರೆ ಎ ಎಷ್ಟಾತಂದ ಇದೇ ಚೇಂಜ್ ಮಾಡ್ತಾನೆ, ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ನೀವು. ಎ 5 ಆತ, ಎ ಎಷ್ಟಾತು 5 ಆತ, ಇಲ್ಲೇ ತುಂಬ ನೋಡೋದು. ಹಾಗಾದ್ರೆ ಈ ಸಂಖ್ಯೆ ಚೇಂಜ್ ಆಗ್ತದೆ. 4 5 20, 20 × 10 200. 49 200 ಕಳೆಯಕ್ ಬರಂಗಿಲ್ಲ. 200 49 ಕಳಿಬೇಕು, ಮೈನಸ್ ಚಿಹ್ನೆನ ಇಡ್ಬೇಕು. 200 49 ಕಳೆದ್ರೆ 10 9 ಕಳೆದ್ರೆ 1 ಕೈಲ, ಮತ್ 10 5 ಕಳೆದ್ರೆ 5 5, 2 1 ಕಳೆದ್ರೆ 1 151. ಎಂತ 151? ಮೈನಸ್ 151. ದೊಡ್ಡ ಸಂಖ್ಯೆಯಿಂದ ಮೈನಸ್ ಅದ. ಹಿಂಗ ಋಣಾತ್ಮಕ ಬಂದು ಅಂದ್ರೆ ಇಂತಹ ಸಮೀಕರಣಗಳಿಗೆ ಅಂದ್ರೆ 5x² + 7x + 10 ಇದು ಕೂಡ ವರ್ಗ ಸಮೀಕರಣ. ಬಟ್ ಮೂಲಗಳು ಇರಂಗಿಲ್ಲ, ಮೂಲಗಳು ಬರಂಗಿಲ್ಲ, ಇದಕ್ಕೆ ರೂಟ್ಸ್ ಇರಂಗಿಲ್ಲ, ಉತ್ತರ ಬರಂಗಿಲ್ಲ. ಇವಂತ ವರ್ಗ ಸಮೀಕರಣಗಳು ಇವು ಡೆಡ್ ವರ್ಗ ಸಮೀಕರಣಗಳಿದ್ದಂಗ, ಸತ್ ಹೋದಂಗ ಇವು. ಇದು ಶೋಧಕದ ಇಂಪಾರ್ಟೆನ್ಸ್. ನಿಮ್ಗೆ ಯಾರಾದ್ರೂ ಒಂದು ವರ್ಗ ಸಮೀಕರಣ ಕೊಟ್ಟಿದ್ರು ಉತ್ತರ ಕಂಡಿಡಿಪ ಅಂದ್ರೆ ಗಸಕ್ನ ಕಂಡಿಡ್ಯಾಕ ಹೋಗ್ಬಾರ್ದು. ಮೊದಲು ಶೋಧಕ ಚೆಕ್ ಮಾಡ್ಬೇಕ. ಸಿಂಪಲ್ ವೇ ಐತೆ. ಓಕೆ, ಹಾಗಾದ್ರೆ ಈಗ ಇದೇ ತೆಗೆದಿದ್ದಿಲ್ಲ
ಈ 5 ಈಗ ಸುಮ್ ನಿಮ್ ಸಂಬಂಧ ಇಟ್ಟಿದ್ನಿ. ಈ ಇದನ್ನ ತೆಗೆದಿದ್ದಲ್ಲ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣಕ್ಕೆ ಮೂಲ ಐತಿ ಅಂತ ಬರೆದಿದ್ನ 9 ಮಂದಿ ತೋತಾರೆ, ಧನಾತ್ಮಕವಾಗಿ ಬಂದಿತ್ತ. ಹಾಗಾದ್ರೆ ಆ ಮೂಲ ಯಾವುದು ಅಂತ ಹೇಳಿ, ಆ ಮೂಲಗಳು ಏನು ಅನ್ನೋದನ್ನ ನೋಡೋಣ. ಹಾಗಾದ್ರೆ ಈ ಸಮೀಕರಣಕ್ಕೆ ಮೂಲ ಐತಿ ಅಂತ ಹೇಳಿದ್ನಿ. ಹಾಗಾದ್ರೆ ಹೆಂಗ ಮೂಲ ಇರ್ತೈತಿ ಅಂತ ನೋಡೋದಾದ್ರೆ ಫಸ್ಟ್ ಏನ್ ಮಾಡೋಣ ಅಂದ್ರೆ ABC ಅನ್ನ ಬರ್ಕೊಂಡವ್ ಆಲ್ರೆಡಿ. ಈ ಬಿ ಪಾರ್ಟ್ ಅನ್ನ ಐತ್ಲ ಒಡದ್ ಅಂದ್ರೆ ಮಧ್ಯ ಪದವನ್ನ ವಿಭಜನೆ ಮಾಡುವುದರ ಮೂಲಕ ಪದವನ್ನ 3 ಪದಗಳದಾವಲ್ಲ ಇದನ್ನ ಚತುರ್ಪದಗಳನ್ನಾಗಿ ವಿಂಗಡಿಸ್ಬೇಕಂದ್ರೆ 4 ಪದಗಳನ್ನಾಗಿ ವಿಂಗಡಿಸ್ಬೇಕು. ಅದ್ರ ಮೂಲ ಅಪವರ್ತಿಸುವಿಕೆ ವಿಧಾನದಿಂದ ಕಂಡುಹಿಡಿಬೇಕಂದ್ರೆ ಕಮೆಂಟ್ ಕೂಡ ಹಾಕಿದ್ರೆ ಅಪವರ್ತಿಸುವಿಕೆ ವಿಧಾನ ಹೆಂಗ್ರಿ ಏನ್ರಿ ಅಂತ ಹೇಳಿ. ಅಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಬೀಜ ಪದಗಳನ್ನ ಬಿಡಿಸುವಂತಹ ವಿಧಾನ. ಸಂಖ್ಯೆಗಳ ಅಪವರ್ತನ ವಿಧಾನ ಬೇರೆ ಬರ್ತದೆ. ಮತ್ತೆ ಒಂದ್ ಸಂಖ್ಯೆ ತಗೊಂಡ ಅದನ್ನ ಅವಿಭಾಜ್ಯ ಅಪವರ್ತನಗಳಿಂದ ಅಪವರ್ತಿಸ್ಕೊತ ಹೋಗುದು. ಅಂದ್ರೆ ನಿನಗೆ ಅವಿಭಾಜ್ಯ ಸಂಖ್ಯೆಗಳ ಕ್ರೋಢೀಕೃತವಾದಂತಹ ಗುಣಲಬ್ಧ ಸಿಗ್ತದ ಅಲ್ಲಿ. ಇದು ಬೀಜ ಪದಗಳ ಅಪವರ್ತಿಸುವಿಕೆ ವಿಧಾನ. ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೇನೆ, ಹೇಳ್ತೇನೆ. ಬಹಳ ಜನ ವಿದ್ಯಾರ್ಥಿಗಳು ಕೇಳತ್ತಿದ್ರಿ ಇದನ್ನ ಹೆಂಗ್ರಿ ಸರ್ ಇದು ಅಪವರ್ತಿಸುವಿಕೆ ವಿಧಾನ ಅಂತೇಳಿ. ನೋಡ್ರಿ ಹೆಂಗ್ ಮಾಡ್ತಾನೆ ಅನ್ನೋದನ್ನ ನೋಡ್ರಿ. ಫಸ್ಟ್ ಟ್ರೆಡಿಷನಲ್ ಮೆಥಡ್ ಒಳಗ ಸಿಂಪಲ್ ಆಗಿ ಸರಳವಾಗಿ ನಿಮ್ಗೆ ತಿಳಿಯುವಂಗ ಫಸ್ಟ್ ಹೇಳ್ತಾನೆ. ಆಮೇಲೆ ಶಾರ್ಟ್ ಕಟ್ ಯಾವ ರೀತಿ ಪಟ್ನ ಮಾಡ್ಬೋದು ಅನ್ನೋದನ್ನ ಹೇಳ್ತಾನೆ. ಫಸ್ಟ್ ಸಮಾಧಾನಲೆ ABC ತಗೋಬೇಕು. ABC ತೆಗೆದಂತೂ ನಿಮ್ಗೆ ಗೊತ್ತಾಗಿತ್ತು. ಯಾವ್ದು ಬೇಕಾದ ವರ್ಗ ಸಮೀಕರಣ ಕೊಡ್ಲೆ ಇದ್ರ ಹಿಂದೆ ಏನಿರ್ತೈತಿ ಅದು A, ಎಕ್ಸ್ ಹಿಂದೆ ಏನಿರ್ತೈತಿ ಅದು B, ಸ್ಥಿರಾಂಕ ಸಂಖ್ಯೆ ಯಾವ್ದು ಇರ್ತೈತಿ ಅದು C. ಫಾರ್ ಎಕ್ಸಾಂಪಲ್ ಸರ್ ಈಚೆ ಕಡೆ ಏನಾರ ಸಂಖ್ಯೆ ಇದ್ದು ಅಂದ್ರೆ ಆಚೆ ಕಡೆ ಸಂಖ್ಯೆಯನ್ನು ಈಚೆ ಕಡೆ ಹಾಕೊಂಡು ಆಚೆ ಕಡೆ 0ನ ಇಟ್ಕೋಬೇಕಣ್ಣ. ಯಾಕಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮೇಶನ್ ದಾಗ ಇಡಬೇಕು ವರ್ಗ ಸಮೀಕರಣವನ್ನ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೇನೆ ನಾನು ನಿಮ್ಗೆ. ಈಗ ನೋಡ್ರಿ 2x ಸ್ಕ್ವೇರ್ ಮೈನಸ್ 6x ಮೈನಸ್ 11 ಇಸ್ ಈಕ್ವಲ್ ಟು 2 ಹಿಂಗ ಬಂದೈತಿ ಸರ್. ಇದನ್ನ ಹೆಂಗ್ ಮಾಡ್ಕೋಬೇಕು? ಫಸ್ಟ್ ಇದನ್ನ ಹೆಂಗ್ ಮಾಡ್ಕೋಬೇಕಂದ್ರೆ 2x ಸ್ಕ್ವೇರ್ ಮೈನಸ್ 6x ಮೈನಸ್ 11 ಪ್ಲಸ್ 2 ಈಚೆ ಕಡೆ ಬಂದ್ರೆ ಮೈನಸ್ 2 ಇಸ್ ಈಕ್ವಲ್ ಟು 0. RHS ಮಸ್ಟ್ ಅಂಡ್ ಶುಡ್ 0 ದಾಗ ಇಡಬೇಕು. ಈಗ ನೋಡ್ರಿ 2x ಸ್ಕ್ವೇರ್ ಮೈನಸ್ 6x ಮೈನಸ್ 11 ಮೈನಸ್ 2 ಎರಡೂ ಸಂಖ್ಯೆಗಳ ಹಿಂದೆ ಮೈನಸ್ ಇದ್ದರೆ ಎರಡೂ ಸಂಖ್ಯೆ ಕೂಡಿಸಬೇಕು, ಚಿಹ್ನೆ ಮೈನಸ್ ಇಡಬೇಕು. ಅಂದ್ರೆ ಇಲ್ಲಿ ಒಂದೆರಡು ನಿಯಮ ಬರ್ತಾವು. ಆ ನಿಯಮ ಏನಂದ್ರೆ ನೋಡ್ರಿ -2 -3 -4 ಪ್ಲಸ್ 3. ಸರಿ ಇದ್ರ ಉತ್ತರ ಹೆಂಗ್ರಿ? ಒಟ್ಟ ನಮ್ಗೆ ಇಂತಾವ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ಬೇಸಿಕ್ ಕ್ಲಾಸ್ ಒಂದು ಮಾಡ್ತಾನ ಪಾಪ. ಒಂದ್ ಸ್ವಲ್ಪ ಕೆಲವೊಂದಿಷ್ಟು ಜನ ಬೇಸಿಕ್ ಕ್ಲಾಸ್ ಎಕ್ಸ್ಪೆಕ್ಟೇಷನ್ ಮಾಡತ್ತಾರೆ. ಅವ್ರ ಸಂಬಂಧ ಕಡ್ತಾ ಹೊಡಿದ್ ಹೆಂಗ, ದಶಮಾಂಶ ತೆಗಿಡೋದು ಹೆಂಗ, ಮಿಶ್ರ ಭಿನ್ನರಾಶಿ ಇದ್ದ ವಿಷಮ ಭಿನ್ನರಾಶಿ ಮಾಡೋದು ಹೆಂಗ, ಭಿನ್ನರಾಶಿ ಸಂಕಲ ಹೆಂಗ್ ನಡೀತಾವು, ಲಸ ಹೆಂಗ್ ತೆಗಿದ, ಮಸ ಹೆಂಗ್, ಎಲ್ಲದರದ್ದು ಒಂದು ಬೇಸಿಕ್ ಕ್ಲಾಸ್ ಒಂದು ಪರಿಕಲ್ಪನೆ ಐತೆ, ಒಂದು ಕಾನ್ಸೆಪ್ಟ್ ಐತೆ. ಅದನ್ನ ಮಾಡ್ತಾನೆ. ಬೇಕಾದ್ರೆ ಫಸ್ಟ್ ನೀವು ಆ ವಿಡಿಯೋ ನೋಡಿ ಇವೆಲ್ಲ ಆಮೇಲೆ ನೋಡ್ಕೋತಪ್ಪ ಅಂದ್ರೂ ನಡಿತೈತೆ. ಇಲ್ಲ ನಿಮಗೆ ಬೇಸಿಕ್ ಚಲೋ ಐತ್ ಸರ ನಾವು ಬಡ್ನ ಟಿಟಿಗೆ ಬಹಳ ಚೆನ್ನಾಗಿ ಅತಿ ವೇಗದಲ್ಲಿ ಪ್ರಿಪರೇಷನ್ ಆಗತ್ತೆ, ನನಗೆ ಬೇಸಿಕ್ ಐತಿ ಅಂದ್ರೆ ಇವೆಲ್ಲ ವಿಡಿಯೋಗಳು ಭಾರಿ ಹೆಲ್ಪ್ ಆಕಾವ್ ನಿನಗೆ. ಬೇಸಿಕ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನನಗೆ ಟೈಮ್ ಕೊಡ್ರಿ, ನಾ ಹಾಕ್ತೀನಿ. ಒಂದ್ ಸ್ವಲ್ಪ ಸಮಯದ ಅಭಾವ ಐತಿ, ಆ ಸಮಯವನ್ನ ಮಾಡ್ಕೊಂಡು ಬೇಸಿಕ್ ಕ್ಲಾಸ್ ಪರ್ಫೆಕ್ಟ್ ಮಾಡಿಸೇ ನಿಮಗ ಕೈ ಬಿಡ್ತಾನೆ. ಈಗ ಇದನ್ನ ನೋಡ್ರೆ ಇಲ್ಲಿ ಯಾವುದೇ ಗುಣಾಕಾರ ಪ್ರಕ್ರಿಯೆ ನಡೀತಿರುದಿಲ್ಲ. ಇಲ್ಲಿ ಬ್ರೆಕೆಟ್ ಹಾಕಿನ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಕಿರ್ತೈತಿ. ಬ್ರೆಕೆಟ್ ಗಿಕೆಟ್ ಏನೋ ಇಲ್ಲಿ ಗುಣಾಕಾರ ಪ್ರಕ್ರಿಯೆ ನಡೆಯತಿಲ್ಲ. ಇಲ್ಲಿ -2 -3 ಹಿಂಗ ಎರಡು ಸಂಖ್ಯೆಗಳು ಮೈನಸ್ ತಾಗ ಇದ್ದು ಅಂದ್ರೆ ಎರಡೂ ಸಂಖ್ಯೆ ಕೂಡಿಸ್ಬೇಕ, ಚಿಹ್ನೆ ಮೈನಸ್ ಇಡಬೇಕು. ಫಾರ್ ಎಕ್ಸಾಂಪಲ್ ಇದ್ರ ಆನ್ಸರ್ -5. ಎರಡೂ ಸಂಖ್ಯೆ ಕೂಡಿಸಿ ಚಿಹ್ನೆ ಮೈನಸ್ ಐತಿ. ಸರ್ ಒಂದ್ ಸಂಖ್ಯೆ ಮೈನಸ್ ತಾಗ ಐತಿ, ಒಂದ್ ಸಂಖ್ಯೆ ಪ್ಲಸ್ ತಾಗ ಐತಿ, ಈಗ ಹೆಂಗ್ ಮಾಡ್ಬೇಕ್ರಿ? ದೊಡ್ಡದ್ರಾಗ ಸಣ್ಣದನ್ನ ಕಳಿಬೇಕ, ದೊಡ್ಡದ್ರ ಹಿಂದಿನ ಚಿಹ್ನೆ ಇಡಬೇಕ. ನೋಡ್ರೆ 4ರಾಗ 3 ಕಳಿಬೇಕ, ಒಂದ್ ಸಂಖ್ಯೆ ಒಳಗ ಒಂದ್ ಸಂಖ್ಯೆ ಕಳಿಬೇಕ, ದೊಡ್ಡದ್ರದ ಹಿಂದಿನ ಚಿಹ್ನೆ ಮೈನಸ್ ಇಡಬೇಕು. -4 + 3 ಉತ್ತರ -1. ಮೇ ಬಿ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅನ್ಕೋತಾನೆ. ಇನ್ನ ಅದ್ರ ಬಗ್ಗೆ ನಾ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾನೆ, ಬಿಡಂಗಿಲ್ಲ ಅಲ್ಲಿಗೆ. 2x ಸ್ಕ್ವೇರ್ -6x -6x -11 -2 ಅಂದ್ರೆ -13. ಎರಡು ಸಂಖ್ಯೆ ಕೂಡಿಸ್ತಾನೆ ಇಸ್ ಈಕ್ವಲ್ ಟು 0. ಈಗ ನೋಡ್ರಿ ಕರೆಕ್ಟ್ ಆದಂತ ಒಂದು ಫಾರ್ಮುಲಾ ಬಂತು. ಅಂಡರ್ಸ್ಟ್ಯಾಂಡ್? ಹಿಂಗ್ ಫಾರ್ಮ್ ಇಟ್ಕೊಂಡು ನೀ ABC ತಗೋಬೇಕು. ಬರೀ ABC ತೆಗೆದು ಹೇಳತ್ತಾನೆ. ಈಗ ಇನ್ನ ಮೂಲಗಳು ಏನು ಮಾಡತ್ತಿಲ್ಲ, ಬರೀ ABC ತೆಗೆದು ಹೇಳತ್ತಾನೆ. ಸರ್ ಹಾಗಾದ್ರೆ ಇದಕ್ಕೆ ಹೆಂಗ್ ABC ತೆಗೆದ್ರಿ? A = 2 ಕಾಣತೈತಿ ಕಣ್ಣಿಗೆ, B = -6. ಹಂಗ 6 ಅನ್ಬೇಡ, ಚಿಹ್ನೆನ ಇಂಪಾರ್ಟೆಂಟ್. ಚಿಹ್ನೆನ ಬೀಜಗಣಿತ. ಚಿಹ್ನೆ ಇಲ್ಲ ಯಾವ ಬೀಜಗಣಿತನೂ ಇಲ್ಲ, ಯಾವ ಸುಡುಗಾಡ ಗಣಿತನೂ ಇಲ್ಲ. B -6, C -13. ಅಂಡರ್ಸ್ಟ್ಯಾಂಡ್? ಹಿಂಗ ABC ತೆಗೆಯೋದು. ಸುಮ್ ನಿಮಗೊಂದು ಸಪ್ಲಿಮೆಂಟರಿ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನ ಬಿಡಿಸಿದ್ನಿ. ಈ ಕ್ವಶನ್ ಅನ್ನ ಬಿಡಿಸೋಣ, ಸೊಲ್ಯೂಷನ್ ನೋಡೋದು. ಓಕೆ, ಇದಕ್ಕಂತೂ ABC ತೆಗೆದು ಗೊತ್ತಾಯ್ತು. A5 ಐತಿ, ಸಾರಿ A1 ಇದೇ ತಗೊಂಡಿದ್ದ. ಇದು A1 ಯಾಕಂದ್ರೆ x ಸ್ಕ್ವೇರ್ ಹಿಂದ ಏನೂ ಇಲ್ಲ, 1 ಅಂತ ಬರ್ಕೋಬೇಕು. B 7, C 10. ಈಗ ಇದನ್ನ ಬಿಡಿಸ್ತಾನೆ ನೋಡ್ರಿ. ಫಸ್ಟ್ A × C ಮಾಡ್ಕೋತಾನೆ. A × C 1 10 10.
ಈ 10ನ್ನ ವಿಭಜನೆ ಮಾಡ್ಬೇಕು. ನಡಕಿನ ಪದ ಕೂಡ್ಸಿರ ಕಳೆದ್ರೆ ನಡಕಿನ ಪದ ಬರ್ಬೇಕು. ಇದನ್ನ ವಿಭಜನೆ ಮಾಡ್ತಾನೆ. ಹೆಂಗ್ ವಿಭಜನೆ ಮಾಡ್ತಾನೆ ನೋಡ್ರಿ, 2 5 10 ಗಮನಿಸ್ರಿ. 2 5 10 ಇವೆರಡು ಗುಣಾಕಾರ ಇದು ಬರ್ಬೇಕು. 2 5 10 ಇವೆರಡನ್ನು ಕೂಡ್ಸಿರ ಅಥವಾ ಕಳೆದ್ರ ನಡಕಿನ ಸಂಖ್ಯೆ ಬರ್ಬೇಕು. 2 5 ಕೂಡಿಸ್ರಿ 7 ಬರತೈತಿ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. ಹಾಗಾದ್ರೆ ಆ ಅಪವರ್ತನಗಳು ಯಾವುವು ಅಂದ್ರ 2 ಮತ್ತು 5. ಇದನ್ನ ಬಿಡಿಸಿ ಬರೆಯುವುದು, ಮಧ್ಯ ಪದವನ್ನ ಬಿಡಿಸಿ ಬರೆಯುವಂತಹ ಹೆಲ್ಪ್ ಮಾಡುವಂತಹ ಸಂಖ್ಯೆಗಳು ಯಾವ ಅಂದ್ರೆ 2 5. ಅದನ್ನ ಹೆಂಗ್ ಬಿಡಿಸ್ತಾನೆ ನೋಡ್ರಿ. ಈಗ ನಾ ರಿವರ್ಸ್ ಪ್ರೊಸೆಸ್ ದಾಗ ನಿಮ್ಗೆ ಅರ್ಥ ಮಾಡಿಸ್ತಾನ. ಅದನ್ನ ಎಕ್ಸ್ ಸ್ಕ್ವೇರ್ ಬರೀ ಒಂದೇ ಪದ ಏನು ಚೇಂಜ್ ಆಗೋದಿಲ್ಲ. ಮಧ್ಯ ಪದದ ವಿಭಜನೆ ಅಟ್ಟ ನಡೀತಿರ್ತೈತಿ. ಪ್ಲಸ್ 7x ಹೆಂಗ್ ಬರಿಬಹುದು ಅಂದ್ರೆ 2x ಪ್ಲಸ್ 5x. ನೋಡ್ರಿ ಹೆಂಗ್ ಬಿಡಿಸಿನ 2x ಪ್ಲಸ್ 5x. ಇದನ್ನ ಗುಣಾಕಾರ ಮಾಡಿರ, ಇವನ್ನ ಅಡ್ಡು ಗುಣಾಕಾರ ಮಾಡಿರ a ಇಂಟು ಸಿ ಸಮ ಇರ್ಬೇಕು. ಮತ್ತದ ಸರ್ 2x 5x ಯಾಕೆ ಬಿಡಿಸ್ತಾರಿ ನೀವು? 3x 4x ಬಿಡಿಸಿರಲ್ಲ, ಅದು 7x ಆಕೈತಿ ಅನ್ಬೋದು ನೀವು. ಬಟ್ 3 4 12. ನಮ್ಮ ಎ ಸಿ 12 ಇಲ್ಲ. ಎ ಸಿ ಎಟ್ ಐತಿ ಅಂದ್ರೆ 10 ಐತಿ. ಎ ಸಿ ಏನಪ್ಪಾ ಅಂದ್ರೆ ಎ ಮತ್ತು ಸಿ ಗಳ ಗುಣಲಬ್ಧ ಹೊಂದಾಣಿಕೆ ಆಗ್ಬೇಕ, ತಾಳೆ ಆಗ್ಬೇಕವ. 5 2 10, 5 2 ಕುಡಿಸಿರ 7, 5 2 ಸಂಖ್ಯೆಗಳು. 2 5 7x ಅನ್ನ 2x 5x ಅಂತ ಹೇಳಿ ವಿಭಾಗ ಮಾಡಿನಿ. ಓಕೆ, ಪ್ಲಸ್ 10ಕ್ಕೆ 10 ಇಸ್ ಈಕ್ವಲ್ ಟು 0. ನೋಡ್ರ 3 ಪದವನ್ನ ಚತುರ್ಪದವನ್ನಾಗಿ ವಿಂಗಡಿಸಿನಿ. ಈ ಚತುರ್ಪದದಲ್ಲಿ ಏನ್ ಮಾಡ್ಬೇಕು, ಎರಡೆರಡು ಪದವನ್ನ ತಗೋಬೇಕು. ಈ 2 ಪದವನ್ನ ಅಷ್ಟೇ ಗಮನಿಸ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇದ್ರೊಳಗೆ ಕಾಮನ್ ಯಾವ್ದ? ಎಕ್ಸ್. ಎರಡು ಕಡೆ ಎಕ್ಸ್ ಐತಿ, ಎಕ್ಸ್ ಕಾಮನ್. ಒಳಗೆ ಏನ್ ಉಳಿತು? ಎಕ್ಸ್ ಒಂದು ಉಳಿತು, ಪ್ಲಸ್ ಇಲ್ಲಿ ಏನ್ ಉಳಿತು? 2 ಒಂದು ಉಳಿತು. ಇನ್ನು ಚಿಹ್ನೆ ಪ್ಲಸ್ ಇದ್ರೆ ಪ್ಲಸ್ ಬರ್ಕೋರಿ, ಮೈನಸ್ ಇದ್ರೆ ಮೈನಸ್ ಬರ್ಕೋರಿ, ಪ್ಲಸ್ ಐತಿ. ಇವೆರಡರೊಳಗೂ ಕಾಮನ್ ಏನ? ಸರ್ ಇಲ್ಲೇನೋ ಎಕ್ಸ್ ಕಾಮನ್ ಐತ್ರಿ, ಇಲ್ಲಿ ಎಕ್ಸ್ ಇಲ್ರಲ್ಲ ಕಾಮನ್. ಏನೂ ಇಲ್ಲ ಅಂದ್ರ 5 ಐತಿ ನೋಡ್ರ. 5ರ ಮಗ್ಯಾಗ ಐತಿ 10, ಇದು 5ರ ಮಗ್ಯಾಗ ಐತಿ 5 ಕಾಮನ್. ಒಟ್ಟ ಏನೂ ಇರ್ಲಿಲ್ಲ. ಇದು 5x ಬಂತು, ಇದು 9 ಬಂತು. ಹಿಂಗ ಇಂಥ ಸನ್ನಿವೇಶದಾಗ ಒಂದನ್ ಕಾಮನ್ ತೆಗಿಬೇಕು. ಏನೂ ಇರ್ಲಿಲ್ಲ ಅಂದ್ರೆ 1 ಕಾಮನ್ ಇರ್ತೈತಿ. ಈ ಕಾಮನ್ ಐತಿ ನಮಗ 5x ಐತಿ, 10 ಐತಿ, 5ರ ಮಗ್ಯಾಗ 2 ಅದಾವ, 5 ಕಾಮನ್ ತೆಗಿತಾನೆ. ಒಳಗೆ ಏನೇನು ಉಳಿತೈತಿ ನೋಡ್ರ, ಎಕ್ಸ್ ಉಳಿತ. ಪ್ಲಸ್ 5 ಎಷ್ಟಲೇ 10, 5 2 10, 2 ತೆಗಿಬೇಕು. 10ಕ್ಕೆ 10 ಬರದಾರ. ಮತ್ತ ರಿವರ್ಸ್ ಪ್ರೊಸೆಸ್ ದಾಗ ಇನ್ನೊಮ್ಮೆ ಹೇಳ್ತಾನೆ ನೋಡ್ರಿ ನಿಮಗೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 2 2x, 5 ಇಂಟು ಎಕ್ಸ್ 5x, 5 2 10 ಇಸ್ ಈಕ್ವಲ್ ಟು 0, ಇಸ್ ಈಕ್ವಲ್ ಟು 0. ಈಗ ನೋಡ್ರಿ, ಈ ಬ್ರಾಕೆಟ್ ದಂದ ಈ ಬ್ರಾಕೆಟ್ ದಂದ ಕಾಮನ್ ಐತಿ ಅಂದ್ರೆ ಎರಡು ಸೇಮ್ ಅದಾವ. ಸೇಮ್ ಇದ್ದಿದ್ದು ಒಂದ್ ಕಡೆ ಬರ್ಕೋರಿ, ಎಕ್ಸ್ ಪ್ಲಸ್ 2. ಇನ್ನೇನ್ ಉಳಿತು? ಎಕ್ಸ್ ಪ್ಲಸ್ 5, ಎಕ್ಸ್ ಪ್ಲಸ್ 5. ಇವ ಈ ವರ್ಗ ಸಮೀಕರಣದ ಅಪವರ್ತನಗಳು. ಇದನ್ನ ನೀವು ಕೇಳತ್ತಿದ್ರೆ ಆಕ್ಚುಲಿ ಅಪವರ್ತನ ತೆಗೆದು ಹೆಂಗ್ರಿ ಅಂತ ಹೇಳಿ ಹಿಂಗ ತೆಗಿಬೇಕು ಅಪವರ್ತನವನ್ನ. ಇವೆರಡು ಈ ವರ್ಗ ಸಮೀಕರಣದ ಅಪವರ್ತನಗಳು. ನನಗೀಗ ಏನ್ ಬೇಕಾಗೈತಿ? ಮೂಲ ಬೇಕಾಗೈತಿ, ಸೊಲ್ಯೂಷನ್ ಬೇಕಾಗೈತಿ, ಉತ್ತರ ಬೇಕಾಗೈತಿ, ರೂಟ್ಸ್ ಬೇಕಾಗ್ಯಾವ. ನಾ ಹೆಂಗ್ ಮಾಡ್ತಾನೆ ಅಂದ್ರೆ ಇದನ್ನ ಇಸ್ ಈಕ್ವಲ್ ಟು 0 ಇಟ್ಕೋತೀನಿ. ಪ್ರತಿ ಪದಕ್ಕೂ 0ನ ಈಕ್ವಲ್ ಮಾಡ್ತಾನೆ. ಇಟ್ ಮೀನ್ಸ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಅದೇ ರೀತಿ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0. ಪ್ಲಸ್ 2 ಆಚೆ ಕಡೆ ಕಳಿಸಿದ್ರೆ ಮೈನಸ್ 2 ಅಂದ್ರೆ 0 ಮೈನಸ್ 2 ಆಕೈತೆ. 0ದಾಗ ಮೈನಸ್ 2 ಕಳೆದ್ರೆ ಮೈನಸ್ 2ನ. ಎಕ್ಸ್ ಇಲ್ಲೇ ಇರ್ಲಿ, ಪ್ಲಸ್ 2 ಆಚೆ ಕಡೆ ಹೋದ್ರೆ ಮೈನಸ್ 2, ಒಂದು ಉತ್ತರ ಮೈನಸ್ 2. ಎಕ್ಸ್ ಇಲ್ಲೇ ಇರ್ಲಿ, ಪ್ಲಸ್ 5 ಆಚೆ ಕಡೆ ಹೋದ್ರೆ ಮೈನಸ್ 5, ಇನ್ನೊಂದು ಉತ್ತರ ಮೈನಸ್ 5. ನಿಮಗ ನೆನಪೈತಿ ನಾ ಹೇಳಿದ್ನೆ ವರ್ಗ ಸಮೀಕರಣಕ್ಕೆ 2 ಉತ್ತರ ಇರ್ತಾವ ಅಂತೇಳಿ. 2 ಉತ್ತರ ಬಂದು ಒಂದು ಉತ್ತರ 2 ಉತ್ತರ. ಅಂಡರ್ಸ್ಟ್ಯಾಂಡ್? ಇದು ವರ್ಗ ಸಮೀಕರಣದ ಮೂಲಗಳನ್ನ ಬಿಡಿಸುವಂತಹ ಒಂದು ಪದ್ಧತಿ, ಮೆಥಡ್. ಯಾವ್ದಾ? ಫ್ಯಾಕ್ಟರೈಸೇಷನ್ ಮೆಥಡ್, ಅಪವರ್ತಿಸುವಿಕೆ ವಿಧಾನದಿಂದ ಬಿಡಿಸುದು. ನೀವು ಒಮ್ಮೆ ಈಸಿ ಟ್ರಿಕ್ ಮಾಡ್ಕೊಂಡು ನೋಡಿದ್ಕೊಳ್ಳ ಹೇಳ್ಬಹುದು. ಇಲ್ಲಿ ನೋಡ್ರಿ, ಇಲ್ಲಿ ಏನೂ ಇಲ್ಲ, ಇಲ್ಲಿ 10 ಐತಿ, 10ನ ವಿಭಜನೆ ಮಾಡೋದ 5 2 ಇದನ್ನ ಈಸಿ ಟ್ರಿಕ್ ಹೇಳ್ತಾನೆ ನೋಡ್ರಿ. ಯಾವಾಗ ಎ ಇರಂಗಿಲ್ಲ, ಎ ಜಾಗದಾಗ ಏನು ಇರಂಗಿಲ್ಲ, ಬರೀ ಎಕ್ಸ್ ಸ್ಕ್ವೇರ್ ಇರ್ತೈತೆ. ಇಲ್ಲಿ ಉತ್ತರ ಏನ್ ಬಂದಿರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಉತ್ತರ ಏನ್ ಬಂದಿದ್ದು? 2 ಮತ್ತು 5 ಬಂದಿದ್ದು ಉತ್ತರಗಳು. 2 5 ಅನ್ನೋದು ಅಪವರ್ತನ. 2 5 ಕುಡಿಸಿರ 7, 2 5 10 ಬಂದಿತ್ತು. ಇದನ್ನ ಚಿಹ್ನೆ ಚೇಂಜ್ ಮಾಡಿಬಿಟ್ರೆ ಇವ ನಮ್ಮ ಉತ್ತರ ಆಕಾವ್. ಇದು ಶಾರ್ಟ್ಕಟ್ ವಿಧಾನ. ಇಲ್ಲಿ ಬಂದ ನೋಡುವ -2 -5 ಉತ್ತರ ಆಗ್ಯಾವ. ಅಂದ್ರೆ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಕೂಡ ವರ್ಗ ಸಮೀಕರಣ ಮೂಲಗಳನ್ನ ನೋಡಿದ್ಕೊಳ್ಳ ಕಂಡುಹಿಡಿಬಹುದು. ಬಟ್ ಒಂದ್ ಸ್ವಲ್ಪ ಇದನ್ನ ಬಿಡಿಸುವ ಮೆಥಡ್ ಕೂಡ ನಿಮ್ಗೆ ಗೊತ್ತಿರಬೇಕಾಗ್ತದೆ. ಇದು ವರ್ಗ ಸಮೀಕರಣಗಳನ್ನ ಅದ್ರ ಮೂಲಗಳನ್ನ ಬಿಡಿಸುವಂತ ಮೆಥಡ್. ಈಗ ಶೋಧಕ ಕಂಡುಹಿಡಿದು ಕಲ್ತು ನಾವು. ಶೋಧಕ ಕಂಡುಹಿಡಿದು ಅಂದ್ರ
ಅದಕ್ಕೆ ಮೂಲ ಐತೋ ಇಲ್ಲೋ ಗೊತ್ತಾಕೈತಿ. ಶೋಧಕದಾಗ 3 ಫಾರ್ಮೇಶನ್ ಅದಾವ. ನಿಮ್ಮ ಹೆಚ್ಚಿನ ಇನ್ಫಾರ್ಮೇಶನ್ ಸಂಬಂಧ ಅಂದ್ರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವ್ನು ವಾಕ್ಯ ರೂಪದಾಗ ಕೇಳಿರ ಅಂದ್ರೆ ಬರ್ಕೋಬೇಕಾಗ್ತದ ನೀವು, ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಾಗ್ತದ. ಶೋಧಕ ಏನಾದ್ರೂ ಪಾಸಿಟಿವ್ ಅಥವಾ ಧನಾತ್ಮಕ ಇತ್ತು ಅಂದ್ರ, ಧನಾತ್ಮಕ ಅಥವಾ ಅವ್ರು ಏನೇನ್ ಕೊಟ್ಟಿರ್ತಾರ ಅಂದ್ರೆ ಒಮ್ಮೆ ಸೊನ್ನೆಗಿಂತ ಹೆಚ್ಚಾಗಿತ್ತು ಅಂದ್ರ, ಸೊನ್ನೆಗಿಂತ ದೊಡ್ಡದಾಗಿತ್ತು ಅಂದ್ರೆ, ಇವೆಲ್ಲ ಮೀನಿಂಗ್ ಒಂದನ. ಧನಾತ್ಮಕ ಐತಿ, ಪಾಸಿಟಿವ್ ನಂಬರ್ ಐತಿ, ಪಾಸಿಟಿವ್ ಇಂಟೀಜರ್ ಐತಿ, ಸೊನ್ನೆಗಿಂತ ದೊಡ್ಡದೈತಿ, ಇವೆಲ್ಲಾನು ಒಂದ ಆಗಿತ್ತು ಅಂದ್ರ ಅಂತಹ ವರ್ಗ ಸಮೀಕರಣಗಳು ಮೂಲಗಳನ್ನ ಹೊಂದಿರ್ತಾವ, ಮೂಲಗಳು ಇರ್ತಾವ. ಹೆಂಗಿರ್ತಾವ ಅಂದ್ರ ವಿಭಿನ್ನ ಮೂಲಗಳು ಇರ್ತಾವ, ಬೇರೆ ಬೇರೆ ಇರ್ತಾವ. ಇದೇಗ ನಾವು ಚೆಕ್ ಮಾಡಿದ್ದು ಫಸ್ಟ್ ಶೋಧಕ ಪಾಸಿಟಿವ್ ಬಂದಿತ್ತು, ಧನಾತ್ಮಕ ಬಂದಿತ್ತು, ವಿಭಿನ್ನ ಮೂಲಗಳು ಬಂದಿದ್ದು ಇಲ್ಲ, -2 -5 ಅನ್ನುವಂತ ಬೇರೆ ಬೇರೆ ಮೂಲಗಳು ಬಂದು ಇಲ್ಲ, ಬರ್ತಾವು ವಾಸ್ತವ ಸಂಖ್ಯೆಗಳಾಗಿರ್ತಾವ. ಸರ್ ವಾಸ್ತವ ಸಂಖ್ಯೆ ಅಂದ್ರೆ ಜಗತ್ತಿನ ಎಲ್ಲಾ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳ, ಸ್ವಾಭಾವಿಕ ಸಂಖ್ಯೆನೂ ವಾಸ್ತವ ಸಂಖ್ಯೆನ, ಪೂರ್ಣ ಸಂಖ್ಯೆನೂ ವಾಸ್ತವ ಸಂಖ್ಯೆನ, ಪೂರ್ಣಾಂಕಗಳು ವಾಸ್ತವ ಸಂಖ್ಯೆಗಳ, ಭಾಗಲಬ್ಧ ಅಭಾಗಲಬ್ಧ ದಶಮ ಎಲ್ಲಾ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳ ಗುಂಪಿನಾಗ ಬರ್ತವೆ. ಓಕೆ, ಸರ್ ಮೈನಸ್ ಐತಿಲ್ಲ ಮತ್ತೆ ಉತ್ತರ ಮೈನಸ್ ಇದ್ರು ವಾಸ್ತವ ಸಂಖ್ಯೆನ ಅದ. ಓಕೆ, ಎಸ್, ರಿಯಲ್ ನಂಬರ್ಸ್ ಬಗ್ಗೆ ತಿಳ್ಕೊಬೇಕಾಗ್ತದೆ. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳಂದ್ರೆ ಏನ, ಪೂರ್ಣಾಂಕಗಳಂದ್ರೆ ಏನಿಲ್ಲ, ಸಿಂಪಲ್ ಕಾನ್ಸೆಪ್ಟ್. ಸ್ವಾಭಾವಿಕ ಸಂಖ್ಯೆಗಳಂದ್ರೆ 1ರಿಂದ ಸ್ಟಾರ್ಟ್ ಆಕ, 1 2 3 4 ಹಂಗ ಕೋಟಿ ದಶಕೋಟಿ ಶತಕೋಟಿ ಸಂಖ್ಯೆಗಳು ಎಂಡ್ ಇರಂಗಿಲ್ಲ, ಇನ್ಫಿನಿಟಿ. ಪೂರ್ಣ ಸಂಖ್ಯೆಗಳಂದ್ರೆ 0ದಿಂದ ಸ್ಟಾರ್ಟ್ ಆಕ, 0 1 2 3 4 ಇನ್ಫಿನಿಟಿ. ಪೂರ್ಣಾಂಕಗಳಂದ್ರ 0 ಧನಾತ್ಮಕ ಸಂಖ್ಯೆ, ಋಣಾತ್ಮಕ ಸಂಖ್ಯೆ. ಸಂಖ್ಯಾ ರೇಖೆ ನೋಡಿರ್ತೀನಿ, ನಡಕ್ 0 ಬರೀತಿ, ಈಚೆ ಕಡೆ ಎಲ್ಲ ಋಣಾತ್ಮಕ ಬರೀತಿ ನೋಡಿ, -1 -2 -3 -4. ಈ ಕಡೆ ಧನಾತ್ಮಕ ಬರೀತಿ, +1 +2 +3. ಅವೆಲ್ಲವೂ ಕೂಡ ಪೂರ್ಣಾಂಕಗಳು, ಇಂಟೀಜರ್ಸ್ ಅಂತ ಹೇಳಿ ಕರೀತಾರೆ. ಝಡ್ ಅನ್ನುವಂತ ಅಕ್ಷರದಿಂದ ಸೂಚನೆ ಮಾಡ್ತಾರೆ, ಇಂಟೀಜರ್ಸ್. ಝಡ್ ಯಾಕ್ರಿ ಸರ್ ಅಂದ್ರೆ ಜಹಲೇನ್ ಅನ್ನುವಂತ ಜರ್ಮನ್ ಪದ ಅದ. ಜರ್ಮನ್ ಪದದಾಗ ಇಂಟೀಜರ್ಸ್ ಗಳಿಗೆ ಜಹಲೇನ್ ಅಂತ ಹೇಳಿ ಕರೀತಾರೆ, ಅಲ್ಲಿಂದ ತಗೊಂಡಿದ್ದಂತದ್ದು ಝಡ್. ಇನ್ನು ಭಾಗಲಬ್ಧ ಸಂಖ್ಯೆಗಳ P/Q ರೂಪದಾಗಿರುವಂತಹ ಸಂಖ್ಯೆಗಳ, ಅಭಾಗಲಬ್ಧ ಸಂಖ್ಯೆಗಳ P/Q ರೂಪದಲ್ಲಿ ವ್ಯಕ್ತಪಡಿಸಲು ಆಗದೇ ಇರುವಂತಹ, ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುವಂತಹ, ಆವರ್ತವಿರದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುವಂತಹ ಸಂಖ್ಯಾ ಪದ್ಧತಿಯನ್ನ ಅಭಾಗಲಬ್ಧ ಸಂಖ್ಯೆಗಳು, ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕರೀತಾರೆ. ಪ್ರಪ್ರಥಮ ಬಾರಿಗೆ ಹಿಪಾಕಸ್ ಅನ್ನುವಂತಹ ಅ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಇದ್ರ ಬಗ್ಗೆ ಹೇಳ್ತಾನೆ. ಇವೆಲ್ಲ ಸಂಖ್ಯೆಗಳ ಒಟ್ಟು ಗಣ, ದ ಗ್ರೂಪ್ ಆಫ್ ಆಲ್ ನಂಬರ್ಸ್ ಇಸ್ ಕಾಲ್ಡ್ ರಿಯಲ್ ನಂಬರ್, ವಾಸ್ತವ ಸಂಖ್ಯೆಗಳು. ಓಕೆ, ಇವು ವಿಭಿನ್ನವಾಗಿದ್ದು ಮೂಲಗಳ ಶೋಧಕವನ್ನ ತೆಗೆದು ಅಂದ್ರೆ ಯಾವುದೇ ಒಂದು ವರ್ಗ ಸಮೀಕರಣ ಶೋಧಕ ತೆಗೆದು ಅಂದ್ರೆ, ಶೋಧಕ ಅಂದ್ರೆ b² - 4ac. ಬಡ್ನ ನೆನಪಿಟ್ಕೋಬೇಕು, ಬಡ್ನ ತೆಗೆದು ಬಡ್ನ ನೋಡ್ಬೇಕು. ಅದು ಧನಾತ್ಮಕ ಇತ್ತು ಅಂದ್ರೆ ಇದಕ್ಕೆ ಮೂಲ ಅದಾವಪ್ಪ, ಇದಕ್ಕೆ ಉತ್ತರ ಅದಾವು. ಉತ್ತರ ಬಿಡಿಸೋ ಮೆಥಡ್ ಮತ್ತೆ ಬೇರೆ, ಇದಕ್ಕೆ ತುಳಸಿದಾನ ಅಪವರ್ತಿಸುವಿಕೆ ವಿಧಾನ, A × C ಮಾಡ್ಕೋಬೇಕು, ನಡಕಿನ ಪದಕ್ಕೆ ಲಿಂಕ್ ಇರಬೇಕು, ಬಿಡಿಸಿ ಬರಿಬೇಕು, ಅದು ಉತ್ತರ ಕಂಡುಕೊಳ್ಳುವಂತ ವಿಧಾನ. ಫಸ್ಟ್ ನಾ ಏನ್ ಹೇಳೋದಂದ್ರೆ ಉತ್ತರ ಐತೋ ಇಲ್ಲ ಚೆಕ್ ಮಾಡೋದು. ಒಂದ್ ವೇಳೆ ಶೋಧಕ ಏನಾದ್ರೂ ಋಣಾತ್ಮಕ ಬರಾತಿತ್ತು ಅಂತ ತಿಳ್ಕೊರಿ, ಋಣಾತ್ಮಕ ಬರಾತಿತ್ತಂದ್ರೆ ಅದಕ್ಕೆ ಯಾವುದೇ ಮೂಲಗಳು ಇರಂಗಿಲ್ಲ, ಯಾವುದೇ ಉತ್ತರ ಇರಂಗಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಅಂತಹ ವರ್ಗ ಸಮೀಕರಣಗಳಿಗೆ ಉತ್ತರ ಇರಂಗಿಲ್ಲ, ನೀ ಹೆಂಗ ಬಿಡಿಸಿರು. ಇನ್ನು ಒಮ್ಮೆ ಏನಾಕೈತಿ ಅಂದ್ರ ಶೋಧಕ 0 ಬಂದು ನಿಲ್ತೈತಿ. ಇಂತಹ ವರ್ಗ ಸಮೀಕರಣಗಳಿಗೆ ಮೂಲ ಇರ್ತಾವ, ಉತ್ತರ ಇರ್ತಾವ. ಆ ಉತ್ತರಗಳು ಒಂದಕ್ಕೊಂದು ಸಮ ಇರ್ತಾವ. ಈಚೆ ಕಡೆ 10 ಬಂತಂದ್ರೆ ಆಚೆ ಕಡೆ 10 ಬರ್ತಿರ್ತೈತಿ. ನಿನಗೆ ಗೊತ್ತೈತಿ ವರ್ಗ ಸಮೀಕರಣಕ್ಕೆ 2 ಉತ್ತರ ಇರ್ತಾವ, 2 ಉತ್ತರ. ಯಾಕಂದ್ರೆ ಹತ್ರ ಡಿಗ್ರಿನೂ 2 ಇರ್ತೈತಿ. ಬಟ್ ನಾ ಈಸಿಯಾಗಿ ನೆನಪಿಟ್ಕೋಬಹುದು, ಡಿಗ್ರಿ 2 ಉತ್ತರ 2 ವರ್ಗ ಸಮೀಕರಣ. ಡಿಗ್ರಿ 1 ಉತ್ತರ 1 ರೇಖಾತ್ಮಕ ಸಮೀಕರಣಗಳು. ಡಿಗ್ರಿ 3 ಉತ್ತರ 3 ಘನ ಸಮೀಕರಣಗಳು, ಕ್ಯೂಬಿಕ್ ಇಕ್ವೇಶನ್ಸ್. ಓಕೆ, ಇದು ಶೋಧಕದ ಒಂದು ಪರಿಕಲ್ಪನೆ. ಇನ್ನ ಯಾವುದೇ ಒಂದು ವರ್ಗ ಸಮೀಕರಣವನ್ನ ತಗೊಂಡ್ರ ಅದ್ರ ಉತ್ತರಕ್ಕೂ ಮತ್ತು ಅದ್ರ ಸಹಗುಣಕಗಳಿಗೂ ಏನಾದ್ರೂ ಒಂದು ತಾಳೆ ನೋಡುವಂತಹ ಮೆಥಡ್ ಐತೆನ ಅಂತ ಹೇಳಿ ನೋಡೋಣ. ಈಗ ನೋಡೋಣ. ಓಕೆ, ಇಲ್ಲಿ ನೋಡ್ರಿ, ಇದೇ ಒಂದು ವರ್ಗ ಸಮೀಕರಣ ತಗೊಂಡಿದ್ದೆ. ದಟ್ ಈಸ್ x² + 7x + 10 = 0 ಒಂದು ವರ್ಗ ಸಮೀಕರಣ. ಇದ್ರ ಉತ್ತರ ನಮಗೆ ಸಿಕ್ಕಿದ್ದು -2 ಮತ್ತು -5 ಇದ್ರ ಮೂಲಗಳು ಸಿಕ್ಕಿದ್ದು. ಹಾಗಾದ್ರೆ ಮೂಲಗಳಿಗೂ ಮತ್ತು ಈ ಸಹಗುಣಕಗಳಿಗೂ ಏನಾದ್ರೂ ಸಂಬಂಧ ಐತನ ಅಂತ ನೋಡಿದಾಗ 100% ಸಂಬಂಧ ಐತಿ. ಇದು ಕೂಡ ಒಮ್ಮೆ TET ಕ್ವಶನ್ ಆಗೈತಿ. ಏನಾಗೈತಿ, ಏನ್ ಸಂಬಂಧ ಅಂತ ಹೇಳ್ತಾನೆ ನೋಡ್ರಿ. ಈಗ ಒಂದು ಮೂಲವನ್ನ ನಾನು m ಅಂತ ತಗೋತಾನ, ಅಥವಾ ಅಲ್ಫಾ ಬೀಟಾ ತಗೋರಿ, A B ತಗೋರಿ, X Y ತಗೋರಿ, ಏನ್ ಬೇಕಾದ್ ತಗೋರಿ. ಇದನ್ನ ಅಲ್ಫಾ ಅಂತ ತಗೋತಾನ, ಬೇಕಾದ್ರೆ ಇದನ್ನ ಬೀಟಾ ಅಂತ ತಗೋತಾನೆ. ಜಸ್ಟ್ ಸಿಂಬಲ್ ಸರ್, ಮತ್ತೆ ಅಲ್ಫಾ ಏನ ಬೀಟಾ ಏನ ಅದ್ರ ಹಿನ್ನೆಲೆ ಏನ ಯೂಸ್ ಇಲ್ಲ.
ಅಲ್ಫಾ ಅನ್ನೋದು ಒಂದು ಉತ್ತರ, ಬೀಟಾ ಅನ್ನೋದು ಒಂದು ಉತ್ತರ. ಜಸ್ಟ್ ಸಿಂಬಾಲಿಕ್ ಆಗಿ ರಿಪ್ರೆಸೆಂಟ್ ಮಾಡತಾನೆ. ಓಕೆ, ಎರಡೂ ಉತ್ತರಗಳನ್ನ ಕೂಡಿಸಿದ್ರ ಮೀನ್ಸ್ ಅಲ್ಫಾ ಪ್ಲಸ್ ಬೀಟಾ ಮಾಡಿದಂದ್ರ ಅವು ಸಹಗುಣಕಗಳಿಗೆ ತಾಳೆ ಹಾಕಾವ. ಒಂದು ಫಾರ್ಮುಲಾ ಐತಿ, ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಈ ಫಾರ್ಮುಲಾ ಏನ್ ಹೇಳ್ತೈತೆ ಅಂದ್ರೆ, ನೀ ಎರಡೂ ನಿನಗ್ ಬಂದಂತ ಮೂಲಗಳನ್ನ ಕೂಡಿಸಿದಂದ್ರ ಸಹಗುಣಕಗಳ ಜೊತೆ ತಾಳೆ ಹೋಗ್ತಿರ್ತೈತದ, ತಾಳೆ ಆಗ್ತಿರ್ತೈತದ. ಸರ್ ಹೆಂಗ್ರಿ ಒಂದ್ ಸ್ವಲ್ಪ ಇದನ್ನ ಇನ್ನ ಡೀಟೇಲಿಂಗ್ ಆಗಿ ಹೇಳ್ರಿ. ಫಾರ್ ಎಕ್ಸಾಂಪಲ್, ಅಲ್ಫಾ ಎಷ್ಟೈತಿ ನಮ್ದ -2 ಪ್ಲಸ್ ಬೀಟಾ ಎಷ್ಟೈತಿ -5. ಬ್ರಾಕೆಟ್ನಾಗ ಬರಿಬೇಕು, ಪ್ಲಸ್ ಮೈನಸ್ ಎಲ್ಲ ಜೋಡ್ ಗುಂಟು ಜಾತ್ರೆ ಮಾಡಿ ಬಿಡಬಾರ್ದು. ಬ್ರಾಕೆಟ್ನಾಗ ಬರಿಬೇಕು, ಒಂದು ಸಿಸ್ಟಮೆಟಿಕ್ ವೇ ಐತಿ ಮ್ಯಾಥಮೆಟಿಕ್ಸ್ ಬಿಡಿಸ್ಬೇಕಂದ್ರೆ. ಇಸ್ ಈಕ್ವಲ್ ಟು ಮೈನಸ್ ಮೈನಸ್ ಬಿ ಎಟ್ಟೈತಪ್ಪಿ 7 ಡಿವೈಡೆಡ್ ಬೈ ಎ ಎಟ್ಟೈತಿ 1. ತಾಳೆ ಹೋಗ್ತೈತಿವಲ್ಲ ನೋಡೋಣ, ಚೆಕ್ ಮಾಡೋಣ. ಇಲ್ಲಿ ಮಾಡ್ತಾನೆ ನೋಡ್ರ, -2 ಪ್ಲಸ್ ಇಂಟು ಮೈನಸ್ -5 ಇಸ್ ಈಕ್ವಲ್ ಟು -7 ಡಿವೈಡೆಡ್ ಬೈ 1, ಆಲ್ವೇಸ್ -7. -2 -5 ಅಂದ್ರೆ ಇದೇ ಹೇಳಿದ್ದೆ, -7 ಇಸ್ ಈಕ್ವಲ್ ಟು ಮೈನಸ್ ನೋಡ್ರ, RHS ಇಸ್ ಈಕ್ವಲ್ ಟು LHS. ಅಂದ್ರೆ ಇದೇನ್ ಹೇಳತೈತಂದ್ರ ಮೂಲಗಳಿಗೂ ಸಹಗುಣಕಗಳಿಗೂ ಇರುವಂತಹ ಇಂಟರ್ ರಿಲೇಷನ್. ಇನ್ನೊಂದೈದು ಫಾರ್ಮುಲಾ ಗುಣಲಬ್ಧದ ಇಂಟರ್ ರಿಲೇಷನ್. ಫಾರ್ ಎಕ್ಸಾಂಪಲ್, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಒಂದು ಫಾರ್ಮುಲಾ. ಇದು ಶೂನ್ಯತೆಗಳ ಮೊತ್ತ ಅಂತ ಕರಿಬಹುದು, ಅಥವಾ ಮೂಲಗಳ ಮೊತ್ತ ಅಂತ ಕರಿಬಹುದು. ಇದು ಶೂನ್ಯತೆಗಳ ಗುಣಲಬ್ಧ ಅಥವಾ ಮೂಲಗಳ ಗುಣಲಬ್ಧ ಅಂತ ಹೇಳಿ ಕರಿಬಹುದು. ಈಗ ಅಲ್ಫಾ ಬೀಟಾ ಗುಣಾಕಾರ ಮಾಡ ಹೆಂಗಂದ್ರ -2 ಇಂಟು -5. ಸಿ ಯಾವ್ದಪ್ಪಿ? ಸಿ 10 ನೋಡ್ದ. ಎ ಯಾವ್ದ? ಎ 1. RHS ಇಸ್ ಈಕ್ವಲ್ ಟು LHS ಹಾಕೈತಿ, ಚೆಕ್ ಮಾಡ್ತಾರ ನೋಡ. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 2 5 10 ಡಿವೈಡೆಡ್ ಬೈ 1 ಅಂದ್ರೆ 10 ನೋಡ್ದ, +10. ಅಂದ್ರೆ ನಾ ಎದ್ರ ಬಗ್ಗೆ ಹೇಳತ್ತಂದ್ರೆ, ಇದು ಕ್ವಶನ್ ಆಗಿತ್ತು TT ಒಳಗ. ಯಾವುದೇ ಒಂದು ವರ್ಗ ಸಮೀಕರಣದ ಮೂಲಗಳಿಗೂ ಸಹಗುಣಕಗಳಿಗೂ ಏನ್ ಸಂಬಂಧ ಅಂದ್ರ ಇವ ಎರಡು ಸಂಬಂಧ. ಮೂಲಗಳ ಮೊತ್ತ ಸಹಗುಣಕಗಳ -b ಡಿವೈಡೆಡ್ ಬೈ ಏನ ಆಗಿರ್ತೈತೆ, ಮೂಲಗಳ ಗುಣಲಬ್ಧ ಸಹಗುಣಕಗಳ c ಬೈ ಎ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಾ ಒಂದು ಹಾಕಿ ತೋರಿಸ್ತೀನಿ ನಿಮಗ. ಒಂದು ವರ್ಗ ಸಮೀಕರಣ x² + 5x + 6 ಇಸ್ ಈಕ್ವಲ್ ಟು 0 ಒಂದು ವರ್ಗ ಸಮೀಕರಣ ಐತೆ ಅಂತ ಅನ್ಕೋನು. ಇತರದ ಸಹಗುಣಕದ ಮ್ಯಾಗ ಶೂನ್ಯತೆಗಳ ಅಥವಾ ಮೂಲಗಳ ಮೊತ್ತವನ್ನ ಹೇಳ್ಬೋದು ನೋಡ್ರಿ. ನಾವು ಡೈರೆಕ್ಟ್ ಇದ್ರ ಮೂಲಗಳ ಮೊತ್ತ ಅಂದ್ರೆ ಇದ್ರ ಮೂಲಗಳನ್ನ ಕಂಡು ಹಿಡಿದು ಕೂಡಿಸ್ಬೇಕು ಅಂತಲ್ಲ, ಸಹಗುಣಕದ ಮ್ಯಾಗ ಹೇಳ್ಬೋದು. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ವಾಟ್ -b ಬೈ ಎ. ಮೈನಸ್ ಬಿ ಎಟ್ಟೈತಿ 5 ಐತಿ, ಎ ಎಟ್ಟೈತಿ 1 ಐತಿ. ಹಾಗಾದ್ರ -5 ಅನ್ನೋದ ಈ ವರ್ಗ ಸಮೀಕರಣದ ಉತ್ತರಗಳ ಮೊತ್ತ ಎಷ್ಟು ಚಂದ ಐತಿ ನೋಡಿ ಕಾನ್ಸೆಪ್ಟ್. ಆ ವರ್ಗ ಸಮೀಕರಣಕ್ಕೆ 2 ಉತ್ತರ ಬರ್ತಾವಲ್ಲ, ಅವು ಅಡ್ಡು ಕುಡ್ಸಿರ ಬರುವಂತ ಬೆಲೆ -5. ಅವು ಅಡ್ಡು ಕುಡ್ಸಿರ ಬರುವಂತ ಬೆಲೆ ಇಲ್ಲಿ -7 ಬಂದಿತ್ತು. ಇಲ್ಲಿ ಮೂಲಗಳು ಬಂದಿದ್ದು ನಿನಗೆ ಗೊತ್ತೈತಿ. ಮೂಲಗಳು ಏನಂತೆ ಈ ಸಮೀಕರಣದ -2 -5 ಇಲ್ಲ, ಅವನ ಅಡ್ಡು ಕುಡ್ಸಿರ -7 ಬರ್ತತಿಲ್ಲ. ಈ ರೀತಿ ಸಹಗುಣಕಗಳನ್ನ ನೋಡಿನ ಉತ್ತರಗಳ ಮೊತ್ತ, ಉತ್ತರಗಳ ಗುಣಲಬ್ಧ ಕಂಡು ಹಿಡ್ಕೋಬಹುದು ನಾವು. ಕಾನ್ಸೆಪ್ಟ್ ನೋಡ್ರಿ ಎಷ್ಟು ಚಂದ ಐತೆ. ಇನ್ನು ಇದ್ರ ಉತ್ತರಗಳ ಗುಣಲಬ್ಧನು ಕಂಡು ಹಿಡಿತ ನೋಡ್ರಿ. ಈಗ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಇಲ್ಲೇ ಸಹಗುಣಕಗಳು, ಸಿ ಅಂದ್ರೆ 6, ಎ ಅಂದ್ರೆ 1, 6 ಡಿವೈಡೆಡ್ ಬೈ 1 ಇಟ್ ಮೀನ್ಸ್ 6. ಈ ಉತ್ತರಗಳ ಗುಣಲಬ್ಧ ಎಷ್ಟು ಅಂದ್ರೆ 6. ಉತ್ತರ ಹೇಳತ್ತಿಲ್ಲ, ಉತ್ತರಗಳ ಮೊತ್ತ, ಉತ್ತರಗಳ ಗುಣಲಬ್ಧದ ಬಗ್ಗೆ ಮಾತಾಡತಾನೆ. ಕ್ಲಿಯರ್? ಇದ ವರ್ಗ ಸಮೀಕರಣದ ಮೂಲ ಕಂಡುಹಿಡಿದ, ಶೋಧಕ ಕಂಡುಹಿಡಿದ, ಸಹಗುಣಕಗಳ ಜೊತೆ ಹೊಂದಾಣಿಕೆ ಟ್ಯಾಲಿ ಮಾಡುವಂತ ಪ್ರಕ್ರಿಯೆ. ಈ ಫಾರ್ಮುಲಾಗಳು TT ಒಳಗ ಬಂದಾವು. ಈ ಫಾರ್ಮುಲಾಗಳನ್ನ ನೋಟ್ ಮಾಡ್ಕೋರಿ, ವೆರಿ ಇಂಟ್ರೆಸ್ಟಿಂಗ್ ಫಾರ್ಮುಲಾಗಳ. ಇದ್ರ ಮ್ಯಾಗ ಕ್ವಶನ್ಸ್ ಗಳನ್ನ ಕೇಳುವಂತ ಸಾಧ್ಯತೆ ಇರ್ತೈತಿ. ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ವರ್ಗ ಬಹುಪದೋಕ್ತಿ ಕೊಟ್ಟರು ಈ ನಿಯಮನ ಅಪ್ಲೈ ಆಗಿರ್ತೈತಿ. ಅಪವರ್ತಿಸುವಿಕೆ ನಿಯಮದಿಂದನ ವರ್ಗ ಬಹುಪದೋಕ್ತಿಗಳನ್ನು ಕೂಡ ಸಾಲ್ವ್ ಮಾಡಬಹುದು. ಅಲ್ಲಿ ಕೂಡ ಇವ ಸೂತ್ರಗಳು ಸಹಗುಣಕಗಳಿಗೆ ಹೋಲಿಕೆ ಮಾಡುವಂತವು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇನ್ನ 2 ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳು ಅನ್ನೋದು ಕೂಡ ಬೀಜಗಣಿತದ ಕಾನ್ಸೆಪ್ಟ್. ಆ 2 ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ನೋಡೋಣ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಇವು ಹೆಂಗ್ ಜೋಡಿ ಆಗ್ತಾವ ಅನ್ನೋದನ್ನ ಆಮೇಲೆ ನೋಡೋಣ. ಫಸ್ಟ್ ಸಮೀಕರಣಗಳನ್ನ ನೋಡೋಣ. ಒಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಅನ್ನು ಬರೀತೀನಿ. ಸ್ಟ್ಯಾಂಡರ್ಡ್ ಫಾರ್ಮುಲಾ ax + by + c = 0. ಇದೊಂದು 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ. ಸರ್ ಎಲ್ಲಿದಾವ್ರಿ 2 ಚರಾಕ್ಷರ? ಇಲ್ಲದಾವ್ ನೋಡ್ರಿ. x ಮತ್ತು y ಅನ್ನೋದು ಚರಾಕ್ಷರ. ಇವು ಸಂಖ್ಯಾ ಸಹಗುಣಕಗಳ. ಇವು ಮತ್ತ ABCಗಳು ಚರಾಕ್ಷರ ಅಂತ ಕನ್ಸಿಡರ್ ಮಾಡತ್ತಿಲ್ಲ. ನಾ ಇಲ್ಲಿ ಸಂಖ್ಯಾ ಸಹಗುಣಕಗಳ ಅಂತ ಹೇಳಿ ಕನ್ಸಿಡರ್ ಮಾಡತ್ತೇನೆ. ಸಿ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಕಾನ್ಸ್ಟಂಟ್ ಸ್ಥಿರಾಂಕ ಸಂಖ್ಯೆ. x ಮತ್ತು y ಎಂಬುದು 2 ಚರಾಕ್ಷರಗಳು. ನಾ ಇದೇ ನೋಡದಿದ್ದೆ.
ವರ್ಗ ಸಮೀಕರಣ ಬಿಡಿಸುವಾಗ ಎರಡು ಕಡೆ ಎಕ್ಸ್ ಯೂಸ್ ಮಾಡಿದ್ನ, ಒಂದೇ ಚರಾಕ್ಷರವಿರುವಂತ ವರ್ಗ ಸಮೀಕರಣಗಳನ್ನ ಸಾಲ್ವ್ ಔಟ್ ಮಾಡತ್ತಿದ್ನಿ. ಬಟ್ ಎರಡು ಚರಾಕ್ಷರ ರೇಖಾತ್ಮಕ ವರ್ಡ್ ಬಂತ ನೋಡ್ರಿ, ಡಿಗ್ರಿ 1 ಇರ್ತೈತಿ, ಚರಾಕ್ಷರಗಳನ್ನ ಡಿಗ್ರಿ 1 ಇರ್ತೈತಿ, ಕಾಣತೈತಿ ನಿಮಗೆ ಡಿಗ್ರಿ 1. ಅಂಡರ್ಸ್ಟ್ಯಾಂಡ್? ಈ ಎಲ್ಲಾ ಕಾನ್ಸೆಪ್ಟ್ ಇರುವಂತದ್ದು ಎರಡು ಚರಾಕ್ಷರಗಳಿರುವಂತ ಸಮೀಕರಣ ಸಮಚಿಹ್ನೆ ಐತಿ. ಅಂದ್ರೆ ಎರಡು ಚರಾಕ್ಷರ ಅದಾವು, ಡಿಗ್ರಿ 1 ಐತಿ, ಅದಕ್ಕೆ ರೇಖಾತ್ಮಕ ಅಂತ ಕರೆದು, ಸಮಚಿಹ್ನೆ ಐತಿ, ಸಮೀಕರಣ ಅಂತ ಕರೆದು. ಹಾಗಾದ್ರೆ ಒಂದು ಡೈರೆಕ್ಟ್ ಕ್ವಶನ್ ಏನಂದ್ರೆ, ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳ ಪರಿಹಾರ ಎಷ್ಟು ಅಂತ ಕೇಳ್ತಾರೆ. ಅಸಂಖ್ಯಾತ ಪರಿಹಾರಗಳನ್ನು ಹೊಂದಿರ್ತಾವೆ. ಸರ್ ಹೆಂಗ್ರಿ ಅಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. 2x + 3y + 6 = 0. ಇದೊಂದು ಎರಡು ಚರಾಕ್ಷರಗಳಿರುವಂತ ರೇಖಾತ್ಮಕ ಸಮೀಕರಣ. ಇದಕ್ಕೆ ಪರಿಹಾರಗಳನ್ನ ಕಂಡುಹಿಡಿಯಕ್ ಬರಂಗಿಲ್ಲ, ಯಾಕಂದ್ರೆ ಎರಡು ಚರಾಕ್ಷರ ಅದ, ಎಕ್ಸ್ ಮತ್ತು y ಐತೆ. ಎರಡು ಕಡೆ ಒಂದೇ ಚರಾಕ್ಷರ ಇತ್ತಂದ್ರೆ, ಎರಡು ಕಡೆ ಎಕ್ಸ್ ಇತ್ತಂದ್ರೆ ಇವ್ನ ಎರಡು ಕೂಡಿಸ್ತಿದ್ದು ಎಕ್ಸ್ ಅನ್ನು ಕಂಡು ಹಿಡಿತಿದ್ದು. ಬಟ್ ಒಂದೇ ಸಮೀಕರಣದಾಗ ಎರಡು ಚರಾಕ್ಷರ ಬರಾಕತ್ತು ಅಂದ್ರ, ಈಗ ಎಕ್ಸ್ ವೈ ಒಂದೇ ಸಮೀಕರಣದಾಗ ಬರಾಕತ್ತು ಅಂದ್ರೆ ಕಂಡು ಹಿಡಿಯಕ್ ಬರಂಗಿಲ್ಲ, ಅಸಾಧ್ಯ, ಕಂಡು ಹಿಡಿಯಾಕ ಬರಂಗಿಲ್ಲ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ನಾವಾಗೆ ಎಕ್ಸ್ ಅನ್ನ ತೆಗೆದುಕೊಂಡಾಗ y ಅನ್ನುವಂತ ಉತ್ತರ ಬರ್ತೈತಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನ ನಾ ಏನ್ ಮಾಡ್ತೇನೆ ಅಂದ್ರೆ 1 ಅಂತ ತೆಗೆದುಕೊಳ್ತೇನೆ. ಎಕ್ಸ್ = 1 ಆಗಿರಲಿ, ಎಕ್ಸ್ ಜಾಗದಾಗ 1 ತುಂಬ್ತಾನೆ. 2 × 1 + 3y + 3y + 6 × 6 = 0. 2 1 2 + 3y + 6 = 0. 2 6 ಅಂದ್ರೆ ಸಂಖ್ಯೆಗಳು ಕೂಡಿಸ್ಬೇಕು. ಇದನ್ನದು ಪುರುಷರ ಮತ್ತ ಚರಾಕ್ಷರ ಇರುವ ಸಂಖ್ಯೆಗಳ ಕೂಡುವುದಿಲ್ಲ. 2 6 8 ಅದು ಬರೀತೀವಿ ನೋಡಿ. 3y + 3y + 2 6 ಪುರುಷರ 8 = 0. 3y ಇಲ್ಲೇ ಇರ್ಲಿ, +8 ಆಚೆ ಕಡೆ ಹೋದ್ರೆ -8, y ಇಲ್ಲೇ ಇರ್ಲಿ, 3 ಗುಣಾಕಾರ ಐತೆ, ಆಚೆ ಕಡೆ ಹೋದ್ರೆ ಭಾಗಾಕಾರ, -8/3. ಇದು y ನ ಉತ್ತರ. ನೀ ಎಕ್ಸ್ ತಗೊಂಡಿ ಅಂದ್ರೆ y ಬರ್ತೈತೆ. ಹಂಗ ನೀ ಎಕ್ಸ್ 2 ಆಗಿರಲಿ ಅಂತ ತಗೊಂಡ್ರೆ ಇಲ್ಲಿ ತುಂಬ್ಕೊತ ಹೋಗ್ಬೇಕು ಎಕ್ಸ್ ಜಾಗದಾಗ, y ಇನ್ನೇನೋ ಉತ್ತರ ಬರ್ತೈತೆ. ಹಂಗ ಎಕ್ಸ್ 3 ಆಗಿರಲಿ ಅಂದ್ರೆ y ಇನ್ನೇನೋ ಬರ್ತೈತೆ, ಎಕ್ಸ್ 4 ಆಗಿರಲಿ ಅಂದ್ರೆ y ಇನ್ನೇನೋ ಬರ್ತೈತೆ. ಹಂಗ ನೀ ಬೆಳತನ ತುಂಬ್ಕೊತ ಹೋಗಿ ಅಂದ್ರೆ ಬೆಳತನ y ಬರ್ತಾವ. ಹಾಗಾಗಿ ಅಸಂಖ್ಯಾತ ಪರಿಹಾರಗಳು, ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಜೋಡಿಗಳು ಅಸಂಖ್ಯಾತ ಪರಿಹಾರಗಳನ್ನ ಹೊಂದಿದವು. ಇದು ನಮಗ ಅರ್ಥ ಆಗ್ಬೇಕು ಮೊದಲು. ಇವ ಏನಾದ್ರೂ ಜೋಡಿಗಳಾದವು ಅಂದ್ರ, ಈಗ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಒಂದ್ ಸಮೀಕರಣ ಅಸಂಖ್ಯಾತ ಜೋಡಿ, ಅಸಂಖ್ಯಾತ ಉತ್ತರ ಇರ್ತಾವ. ಇದಕ್ಕೆ ಇನ್ನೊಂದು ಜೋಡಿ ಆಗಿರುವಂತ ರೇಖಾತ್ಮಕ ಸಮೀಕರಣ ಬಂತಂದ್ರ ಅವುಗಳ ಉತ್ತರಗಳು ಏನಾಗಿರ್ತಾವ ಅಂದ್ರೆ ಯುನಿಕ್ ಆಗಿರ್ತಾವ, ಸ್ಟ್ಯಾಂಡರ್ಡ್ ಉತ್ತರಗಳು ಬರ್ತಾವ. ಅದನ್ನ ವರ್ಜಿಸುವ ವಿಧಾನ ಅಂದ್ರೆ ಮಾಡಬಹುದು. ಹೆಂಗ ಏನ ಅನ್ನೋದನ್ನ ನೋಡೋಣ. ಈಗ ನಾ ನಿಮ್ಗೆ ಹೇಳಿನಿ, ಎರಡು ಚರಾಕ್ಷರ ಇರುವಂತಹ ರೇಖಾತ್ಮಕ ಸಮೀಕರಣಕ್ಕ ಅಸಂಖ್ಯಾತ ಉತ್ತರಗಳು ಅದಾವು, ಪರಿಹಾರಗಳು ಬಾಳ ಅದಾವು, ಸೊಲ್ಯೂಷನ್ಸ್ ಬಾಳ ಅದಾವು ಅಂತೇಳಿ. ಅವ ಏನಾದ್ರೂ ಜೋಡಿ ರೂಪದಾಗ ಬಂದು ಅಂದ್ರೆ ಯುನಿಕ್ ಸೊಲ್ಯೂಷನ್ ಹೊಂದಿರ್ತಾವ. ಒಂದೇ ಸೊಲ್ಯೂಷನ್ ಇರ್ತೈತಿ, ಎಕ್ಸು ಬರ್ತೈತಿ, ವಾಯು ಬರ್ತೈತಿ. ಹೆಂಗ್ ಅನ್ನೋದನ್ನ ತೋರಿಸ್ತಾನೆ. ಆಮೇಲೆ ಒಂದು ಬಾಕ್ಸ್ ಐತಿ, ಆ ಬಾಕ್ಸ್ ಹಾಕ್ಸ್ತೀನಿ, ಅದ್ರ ಮ್ಯಾಗ ಕ್ವಶನ್ಸ್ ಗಳು ಬಂದಿದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಓಕೆ, ಈಗ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನ್ ಬರ್ದಿದ್ರಿ ನೀವು? ax + by + c = 0 ಅಂತ ಹೇಳಿ ಬರ್ದಿದ್ರಿ. ಇದಕ್ಕೆ ಜೋಡಿ ಬರತೈತೆ ಅಂದ್ರೆ ನಾ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಚರಾಕ್ಷರಗಳನ್ನ ಸೇಮ್ ಇಟ್ಕೋತಾನೆ, ಬಟ್ ಸಂಖ್ಯಾ ಸಹಗುಣಗಳನ್ನ ಚೇಂಜ್ ಮಾಡ್ತಾನೆ. a1 b1 c1 a1 b1 c1 ಅಂದ್ರೆ ಒಂದನೇ ಸಮೀಕರಣದ ಸಂಖ್ಯಾ ಸಹಗುಣಕಗಳು. ಈಗ ಎರಡನೇ ಸಮೀಕರಣದ ಸಂಖ್ಯಾ ಸಹಗುಣಕಗಳು ಹೆಂಗ್ ಬರೀತಾನೆ ಅಂದ್ರೆ a2x + b2y + c2 = 0. ಇವೆರಡೂ ಕೂಡ ಜೋಡಿ ರೂಪದಾಗ ಬರ್ದನೆ. ಈಗ ಅಲ್ಲಿ ಯಾಕೆ ಸರ್ a1 ಈ b1 c1 ಬರೆದ್ರ ಒಣ್ಣೆಕ, ಕೆಳಗೆ ಯಾಕೆ a2 b2 c2 ಬರೆದ್ರ ಸಂಖ್ಯಾ ಸಹಗುಣಕಗಳು ಚೇಂಜ್ ಆಗಿರ್ತಾವ, ಬಟ್ ಚರಾಕ್ಷರ ಚೇಂಜ್ ಆಗಿಲ್ಲ, ಕಾನ್ಸ್ಟೆಂಟ್ ಇರ್ತಾವ. ಅಲ್ಲೂ ಎಕ್ಸ್ ಐತಿ, ಇಲ್ಲೂ ಎಕ್ಸ್ ಐತಿ, ಅಲ್ಲೂ y ಐತಿ, ಇಲ್ಲೂ ಐತಿ. ಚರಾಕ್ಷರ ಚೇಂಜ್ ಆದವು ಅಂದ್ರೆ ಲೆಕ್ಕ ಬಿಡ್ಸಕ್ ಬರಂಗಿಲ್ಲ. ಮತ್ತೆ ಜೋಡಿ ಸಮೀಕರಣಗಳಿದ್ದ ಚರಾಕ್ಷರ ಸೇಮ್ ಇರ್ಬೇಕು, ನಂಬರ್ಸ್ಗಳು ಚೇಂಜ್ ಆಗಲಿ. ಫಾರ್ ಎಕ್ಸಾಂಪಲ್ ನಾ ಈಗ ತೋರಿಸ್ತೇನೆ ಹೆಂಗ್ ಬಿಡಿಸ್ಬೇಕು ಅಂತ ಹೇಳಿ. ಈಗ ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ. 2x ಯಾವ್ದು ಬೇಕಾದ 2x + 3y - 2 = 0 ಒಂದ್ ಸಮೀಕರಣ. ಇನ್ನೊಂದು ಸಮೀಕರಣ 4x + 5y - 3 = 0. ಏನ್ ಬೇಕಾದ್ ಬೇಡ್ರಿ, ಏನ್ ಬೇಕಾದ್ ಬರೆದ್ರು ಮಾಡಕ್ ಬರ್ತೈತೆ. ಫಸ್ಟ್ ಈ ರೂಪದ ಸಮೀಕರಣಗಳನ್ನ ಅಂದ್ರೆ 0 RHS ದಾಗ ಐತಿಲ್ಲ, RHS 0 ಐತಿಲ್ಲ, ಇಂತಹ ರೂಪದ ಸಮೀಕರಣಗಳನ್ನ ಅಲ್ಲಿ ಕಾನ್ಸ್ಟೆಂಟ್ ನಂಬರ್ ಅನ್ನ RHS ಕಳಿಸೋದ್ರ ಮೂಲಕ ನಾವ್ ಇದನ್ನ ಏನ್ ಮಾಡ್ಬೋದು, ಬರೀ AB ಅನ್ನ ಮಾತ್ರ LHS ದಾಗ ಉಳಿಸ್ಕೊಬಹುದು. ಫಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಇಂಥ ಸಮೀಕರಣವನ್ನ 2x + 3y - 2 ಆಚೆ ಕಡೆ ಹೋದ್ರೆ +2 ಹಿಂಗ್ ಬರೆಯಕ್ ಟ್ರೈ ಮಾಡ್ತಾನೆ.
ಎರಡನೇ ಸಮೀಕರಣ 4x ಪ್ಲಸ್ 5y ಮೈನಸ್ 3 ಕಡೆ ಹೋತಂದ್ರ +3 ಹಿಂಗಂದ್ರು ಒಂದ ಮತ್ತ ನೀ ಹೆಂಗ ಬೇಕಾದಂಗ ಚಿಹ್ನೆ ಗುಂಟ ಅದಲ್ ಬದಲು ಮಾಡಿದೆ ಅಂದ್ರ ಅವೆಲ್ಲಾ ಸಮೀಕರಣಗಳು ಒಂದ ವ್ಯಾಲ್ಯೂವನ್ನ ಪಡೆದಿರ್ತಾವ, ಒಂದ ರೂಪರೇಷೆಯನ್ನ ಹೊಂದಿರ್ತಾವ. ನಾ ಹಿಂಗ ಯಾಕೆ ಮಾಡ್ಕೊಂಡಿ ಅಂದ್ರ ವರ್ಜಿಸುವ ವಿಧಾನ ಅಂದ್ರೆ ಎಲಿಮಿನೇಷನ್ ಮೆಥಡ್ ಅಂದ್ರೆ ಎಕ್ಸ್ ಮತ್ತು ವೈ ಗಳನ್ನ ಕಂಡು ಹಿಡಿಯಕ್ ಒನ್ ಆಫ್ ದ ಈಸಿ ಮೆಥಡ್ ಇದೆ. ಈಗ ನನಗ ಇಷ್ಟ ತಿಳ್ಕೊರಿ, ರೇಖಾತ್ಮಕ ಸಮೀಕರಣ ಎರಡ್ ಚರಾಕ್ಷರರು ರೇಖಾತ್ಮಕ ಸಮೀಕರಣ ಒಂದ ಕೊಟ್ರು ಅಂದ್ರ ಅದಕ್ಕೆ ಉತ್ತರ ಇಲ್ಲ. ಎರಡ್ ಜೋಡಿ ಕೊಟ್ರು ಅಂದ್ರ, ಜೋಡಿ ಅಂದ್ರೆ ಗೊತ್ತೈತಿ ಮಗ, ಎರಡು ಕೊಟ್ರು ಅಂದ್ರ ಅದಕ್ಕೆ ಉತ್ತರ ಐತಿ. ಅದನ್ನ ತೋರ್ಸಾಕ್ ನಾ ನಿಮಗ್ ಪ್ರಯತ್ನ ಮಾಡತಾನೆ. ಆ ಉತ್ತರ ಏನ ಅಂತೇಳಿ, ಆ ಜೋಡಿ ಯಾವ ರೂಪದಾಗ ಕೊಟ್ರು ನಾವು ಆ ಜೋಡಿಯನ್ನ ಈ ರೂಪದಾಗ ಬರಿಬೇಕ. ಕಾನ್ಸ್ಟಂಟ್ ನಂಬರ್ ಅನ್ನ RHS ಕ ಹಾಕ್ಬೇಕ, ಉಳ್ಕಿದ್ದನ್ನ LHS ಕ ಹಾಕ್ಬೇಕ. ಈಗ ಸರ್ ಇದಕ್ಕೆ ಉತ್ತರ ತೆಗೀರಿ. ಉತ್ತರ ತೆಗಿಯೋಕ್ಕಿಂತ ಮೊದಲ ಎಕ್ಸ್ ಅನ್ನರ ವೈ ಅನ್ನರ ಸೇಮ್ ಮಾಡ್ಕೋಬೇಕು ಎರಡು ಕಡೆ. ಇಲ್ಲಿ ನಮ್ಗೆ ಚಾನ್ಸ್ ಐತಿ ನೋಡ್ರಿ ಎಕ್ಸ್ ಅನ್ ಸೇಮ್ ಮಾಡ್ಕೋಬೇಕು. ಸರ್ ಹೆಂಗ್ ಚಾನ್ಸ್ ಐತ್ರಿ? ಇಡೀ ಒಂದನೇ ಸಮೀಕರಣ ಇದು ಕೆಳಗಿಂದ ಎರಡನೇ ಸಮೀಕರಣ. ಇಡೀ ಒಂದನೇ ಸಮೀಕರಣಕ್ಕೆ 2ರಿಂದ ಗುಣಾಕಾರ ಮಾಡಿ ಅಂದ್ರೆ ಎರಡ್ಲೆ 4 ಆಕೈತಿ, ಇದು 4 ಆಕೈತಿ, ಇದು ಆಲ್ರೆಡಿ 4 ಐತಿ, ಇದನ್ನ 4 ಮಾಡ್ಕೋದು. ಈ 4 ಕ್ಯಾನ್ಸಲ್ ಆಕಾವ ಮುಂದಿನ ಸ್ಟೆಪ್ ಒಳಗ. ಫಸ್ಟ್ ನಾ ಏನ್ ಮಾಡ್ತಾನೆ ಅಂದ್ರೆ ಒಂದನೇ ಸಮೀಕರಣಕ್ಕೆ 2ರಿಂದ ಗುಣಾಕಾರ ಮಾಡ್ಕೋತಾನೆ. ಈ ಒಂದನೇ ಸಮೀಕರಣ ಈಗ 2ರಿಂದ ಗುಣಾಕಾರ ಮಾಡಿದ ಕೂಡ ಏನಾಯ್ತು ಅಂದ್ರೆ 2 4 4x ಪ್ಲಸ್ 2 3 6y ಮಾಡ್ರಿ. ಎಲ್ಲಕ್ಕೂ ಮಾಡ್ಬೇಕು, ಮತ್ತೆ ಒಂದೊಂದು ಸಂಖ್ಯೆಗೆ ಮಾಡಬಾರ್ದು. ಅದು ಒಬ್ಬೊಬ್ರು ಡೇಂಜರ್ ಇರ್ತಾರ ಹುಡುಗರ. ಸರ್ ಒಂದೇ ಸಂಖ್ಯೆ ಕಟ್ ಮಾಡಿಬಿಡ್ರಿ. ಏನ ಗುಣಾಕಾರ ಮೈನಸ್ ಪ್ಲಸ್ ಏನ ಮಾಡೋದಿದ್ರು ಇಡೀ ಸಮೀಕರಣಗಳಿಗೆ ಮಾಡ್ಬೇಕು ಬೀಜಗಣಿತದಾಗ. 2 × 2 4x 2 3 6y ಇಸ್ ಈಕ್ವಲ್ ಟು 2 2 4. ನೋಡ್ರಿ ಒಂದನೇ ಸಮೀಕರಣ ಚೇಂಜ್ ಆಗ. ಎರಡನೇ ಸಮೀಕರಣಕ್ಕೆ ಏನು ಮಾಡಬೇಡ್ರಿ. ಸರ್ ಯಾಕ್ರಿ ಅಂದ್ರೆ ಇಲ್ಲಿ ನಮ್ಗೆ ಬೇಕಾಗಿದ್ದ ಎಲಿಮಿನೇಷನ್ ಮೆಥಡ್ ಯೂಸ್ ಆಗ್ಬೇಕಾಗ್ತದೆ. ಇದನ್ನ 4 ಮಾಡ್ಕೋಬೇಕಾಗಿತ್ತು. ಇದನ್ನ 4 ಮಾಡ್ಕೊಂಡು ಮತ್ತೆ ಇದನ್ನ ಬೇರೆ ಚೇಂಜ್ ಮಾಡಬೇಡ, ಇದು ಇಷ್ಟ ಇರಲಿ. 4x ಆಸ್ ಇಟ್ ಇಸ್ 4x ಪ್ಲಸ್ 5y ಇಸ್ ಈಕ್ವಲ್ ಟು 3. ನಿನಗೆ ಏನಾಯ್ತು? ಸೇಮ್ ಸಮೀಕರಣಗಳು ಸಿಕ್ಕು. ಅಂದ್ರೆ ಸಮೀಕರಣದ ಒಂದನೇ ಪದ ಸೇಮ್ ಸಿಕ್ತು. ಈಗ ಚಿಹ್ನೆ ಚೇಂಜ್ ಮಾಡ್ಕೊಂಡು ಕೆಳಗಿನ ಸಮೀಕರಣದ ಚಿಹ್ನೆ ಚೇಂಜ್ ಮಾಡ್ಕೊಂಡು ಮಾಡ್ರಿ ಇಡೀ ಸಮೀಕರಣ ಪೂರ ಮಾಡ್ಬೇಕಾ? ಚಿಹ್ನೆ ಚೇಂಜ್ ಮಾಡ್ಕೊಂಡು ಕಳೆದ್ ಬಿಡು, ನಿನಗೆ ಉತ್ತರ ಸಿಗ್ತದೆ. ಪ್ಲಸ್ 4x ಐತಿ ಮೈನಸ್ ಮಾಡು, ಪ್ಲಸ್ ಐತಿ ಮೈನಸ್ ಮಾಡು, ಪ್ಲಸ್ ಐತಿ ಮೈನಸ್ ಮಾಡು. ಈಗ ಏನ್ ಚಿಹ್ನೆ ಚೇಂಜ್ ಮಾಡ್ಲ ಇವ ಈ ಎರಡನೇ ಸಮೀಕರಣದ ನೈಜ ಚಿಹ್ನೆಗಳಾಗಿರ್ತಾವ, ರಿಯಲ್ ಸೈನ್ಗಳಾಗಿರ್ತಾವ. ಈಗ ನೋಡ್ರಿ ಪ್ಲಸ್ 4x ಮೈನಸ್ 4x ಗೆಟ್ ಕ್ಯಾನ್ಸಲ್. ಈ ಕ್ಯಾನ್ಸಲ್ ಮಾಡಕ ಇಟ್ಟೋತನ ಡ್ರಾಮಾ ಮಾಡಿದ್ದ. ಆ ಕ್ಯಾನ್ಸಲ್ ಎಲಿಮಿನೇಷನ್ ಮೆಥಡ್, ಕ್ಯಾನ್ಸಲೇಷನ್ ಮೆಥಡ್ ಕ್ಯಾನ್ಸಲ್ ಮಾಡೀನಿ. 6y ದಾಗ 5y ಕಳೀರಿ, ಮೈನಸ್ ಐತಲ್ಲ. 6y ದಾಗ 5y ಕಳೆದ್ರೆ 1y ಅಥವಾ y ಅಟ ಬೀರುತ್ತೆ ಇಸ್ ಈಕ್ವಲ್ ಟು 4ರಾಗ 3 ಕಳೆದ್ರೆ 1. ನೋಡ್ದ y ಡೈರೆಕ್ಟ್ ಸಿಕ್ಬಿಡ್ತು ನಮಗೆ, y ಸಿಕ್ತು. ಸರ್ ಮತ್ತೆ x ರೀ, ಬಂದಂತ y ನ ಒಂದು ಸಮೀಕರಣದಾಗ ತುಂಬ ಯಾವ್ದಾರ ಒಂದು ಸಮೀಕರಣದಾಗ ನಿನಗೆ x ಸಿಗ್ತೈತಿ. ಇಲ್ಲಿ ಸಮೀಕರಣ 1 ಇತ್ತು ನೋಡಿ, ಈ ಸಮೀಕರಣದಾಗ ತುಂಬ ನಿಂಗೆ ಯಾವ್ದು ಬೇಕು ಎರಡರಾಗ ತುಂಬಿದ್ರು ಸಿಗ್ತೈತಿ x. ಒಂದೇ ಸಮೀಕರಣದಾಗ ತುಂಬ ನೋಡ್ರಿ 2x ಪ್ಲಸ್ 3y ಇಸ್ ಈಕ್ವಲ್ ಟು 2. ಒಂದೇ ಸಮೀಕರಣ. ಇದಕ್ಕೆ ಎರಡಕ್ಕೆ ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡು ಇದನ್ನ ಇಟ್ಕೊಂಡಿದ್ನಿ. ಆಕ್ಚುಲಿ ಸಮೀಕರಣ ಇದು ಒರಿಜಿನಲ್. ಇದ್ರೊಳಗ y ಜಾಗದಾಗ 1 ತುಂಬಿಡ್ತಾನೆ, ನನಗೆ x ಸಿಗ್ತೈತಿ. 2x ಪ್ಲಸ್ 3y ಅಂದ್ರೆ 1 ಇಸ್ ಈಕ್ವಲ್ ಟು 2. 2x ಪ್ಲಸ್ 3 ಒಂದ್ಲೆ 3 ಇಸ್ ಈಕ್ವಲ್ ಟು 2. 2x ಪ್ಲಸ್ 3 h ಕಡೆ ಹೋದ್ರೆ 2 ಜೊತೆ ಮೈನಸ್ 3 ಆಗ್ತೈತಿ. ಎರಡಕ್ಕೆ ಎರಡು ಇಲ್ಲೇ ಉಳಿತು. ಪ್ಲಸ್ 3 h ಕಡೆ ಕಳ್ಸಿನಿ ಮೈನಸ್ 3. 2x 2 ಒಳಗೆ ಮೈನಸ್ 3 ಕಳೆದ್ರೆ ಮೈನಸ್ 1. ಒಂದ್ ಸಂಖ್ಯೆ ಪ್ಲಸ್ ಒಂದ್ ಸಂಖ್ಯೆ ಮೈನಸ್ ಇದ್ರೆ ದೊಡ್ಡ ಸಂಖ್ಯೆದಾಗ ಸಣ್ಣ ಸಂಖ್ಯೆ ಕಳಿಬೇಕು, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಇಡಬೇಕು. 3ರಾಗ 2 ಕಳೆದ್ರೆ 1 ಬಂತು, 3 ಹಿಂದಿನ ಚಿಹ್ನೆ ಮೈನಸ್ ಇಟ್ಟೆ. ಎಕ್ಸ್ ಎಕ್ಸ್ ಬರ್ಕೋ 2 ಮಲ್ಟಿಪ್ಲಿಕೇಶನ್ ಐತಿ, ಈಚ ಕಡೆ ಬಂದ್ಕೊಳ್ಳಿ ಡಿವೈಡ್ ಆಕೈತಿ. -1 ಡಿವೈಡೆಡ್ ಬೈ 2. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ನಾ ಇತರ ಬಗ್ಗೆನೇ ಹೇಳತೈತಿ. ದ ಯೂನಿಕ್ ವ್ಯಾಲ್ಯೂ, ದ ಯೂನಿಕ್ ಸೊಲ್ಯೂಷನ್ when linear equations are in pair ಜೋಡಿ ಒಳಗಿರ್ತಾವು, ಜೋಡಿ ರೂಪದಾಗಿರ್ತಾವು, ಪೇರ್ ಫಾರ್ಮೇಶನ್ ದಾಗಿರ್ತಾವು. ಅವಾಗ ಮಾತ್ರ ಅವು ಯೂನಿಕ್ ಸೊಲ್ಯೂಷನ್. ನೋಡ್ರದ ಕರೆಕ್ಟ್ ಆದಂತ ಸೊಲ್ಯೂಷನ್ಸ್ಗಳು ಬಂದು. ಇವನ್ ಹೊರತುಪಡಿಸಿ ಈ ಸಮೀಕರಣಗಳಿಗೆ ಬೇರೆ ಸೊಲ್ಯೂಷನ್ ಇಲ್ಲ, ಬೇರೆ ಪರಿಹಾರನೇ ಇಲ್ಲ. ಇವ ಇತರ ನೈಜ ಪರಿಹಾರಗಳು. ಇದು 2 ಚರಾಕ್ಷರಗಳಿರುವಂತ ರೇಖಾತ್ಮಕ ಸಮೀಕರಣ ಜೋಡಿ ಹೇಳುವಂತ ಕಾನ್ಸೆಪ್ಟ್. ಇನ್ನು ಒಂದು ಬಾಕ್ಸ್ ಬರ್ತೈತಿ, ಅದನ್ನ ನೀವು ಜಸ್ಟ್ ಬ್ಯಾಟ್ ಹಾಕಿರ ಸಾಕ. ಯಾಕಂದ್ರೆ ಅದರ ಡೀಪೆಸ್ಟ್ ಅದರದ ಮಟೀರಿಯಲ್ ಅಥವಾ ಅದರ ಮೆಥಡ್ ಅನ್ನ ತಿಳ್ಕೊಬೇಕಂದ್ರೆ ಒಂದ್ ಸ್ವಲ್ಪ ಕಷ್ಟ ಐತಿ. ಇಲ್ಲೇ ನಾನು ನಿಮ್ಗೆ ಎಷ್ಟು ಬೇಕಷ್ಟು ಪ್ರಯತ್ನ ಹೇಳ್ತೀನಿ.
ಇಲ್ಲಿ ನೋಡ್ರಿ ಯಾವುದೇ ಸಮೀಕರಣಗಳಿಗೆ ಪರಿಹಾರ ಇರಬೇಕು ಅಂದ್ರ ಅವ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಫಾರ್ಮ್ ದಾಗ ಇರಬೇಕು, ಅಂದ್ರ ಮಾತ್ರ ಯುನಿಕ್ ಸೊಲ್ಯೂಷನ್ ಅನ್ನ ಹೊಂದಿರ್ತಾವ, ಅದರ್ವೈಸ್ ನೋ. ಸರ್ ಏನಿದೆ ಯಾಕೋ ಬ್ಯಾರೆ ಅನ್ಸೋದಿಲ್ಲ, ಯಾಕೋ ನೀವೇನು ಹೇಳತ್ತೀರಿ ನಮಗೇನು ಗೊತ್ತಾಗತ್ತು ಅಂದ್ರ ಅಂದ್ರ ಯಾವ್ದ ಜೋಡಿ ಸಮೀಕರಣಗಳನ್ನ ತೋರ a1/a2 ಅಂದ್ರ ದ ರೇಷಿಯೋ ಆಫ್ a1 and a2 is not equal to, ಯಾವಾಗ್ಲೂ ಈಕ್ವಲ್ ಆಗಿರ್ಬಾರ್ದವು. ಎದಕ್ಕ b1/b2. ಫಾರ್ ಎಕ್ಸಾಂಪಲ್ ಇಲ್ಲಿ ಸಮೀಕರಣ ತಗೊಂಡಿದ್ದು, ಇಲ್ಲಿ a1 ಯಾವ್ದಪ್ಪಿ ಅಂದ್ರೆ ಒಂದನೇ ಸಮೀಕರಣದ a ಯಾವ್ದು 2 ಡಿವೈಡೆಡ್ ಬೈ ಸೆಕೆಂಡ್ ನಿಮ್ ಕಾಣುವತ್ ಅನ್ಸ್ತೈತಿ, ಇಲ್ಲಿ ಬರೀತಾನೆ ಒಂದನೇ ಸಮೀಕರಣದ a1 ಯಾವ್ದ 2 ಡಿವೈಡೆಡ್ ಬೈ ಎರಡನೇ ಸಮೀಕರಣದ a2 ಯಾವ್ದ 4 ಇಸ್ ಈಕ್ವಲ್ ಟು ಮಾಡ್ತಾನೆ b1 ಯಾವ್ದ ಒಂದನೇ ಸಮೀಕರಣದ b 3 ಎರಡನೇ ಸಮೀಕರಣದ b 5. ನೋಡ್ರಿ ಎರಡು ಒಂದ್ಲೆ ಎರಡ್ಲೆ ಇಲ್ಲಿ ಕಡ್ತಾ ಹೊಡ್ಯಾಕ್ ಬರ್ಲಿ, ಮತ್ 3 ಒಂದ್ಲೆ 3 ಎರಡ್ಲೆ 5 ಕೊಡ್ತೀವಿ ಮತ್ತೆ. ಹಾಗಾದ್ರೆ ಇಲ್ಲಿ ಏನ್ ಬಂತು 1/2 ಇಸ್ ಈಕ್ವಲ್ ಟು ಇಲ್ಲೇನ್ ಉಳಿತು ಬರೀ 3/5. ಯಾವಾಗಾದ್ರೂ 1/2 3/5 ಈಕ್ವಲ್ ಆಗ್ತೈತಿ ಗಣಿತದಾಗ. 1 ಅಂದ್ರು ಒಂದ 3 ಅಂದ್ರು ಒಂದನ ಇಲ್ಲ, ನಾಟ್ ಈಕ್ವಲ್. ದಿಸ್ ಫ್ರಾಕ್ಷನ್ ಈಸ್ ನಾಟ್ ಈಕ್ವಲ್ ಟು ದಿಸ್ ಒನ್. ಇಂತಹ ಸಮೀಕರಣಗಳಿಗೆ ಮಾತ್ರ ಸೊಲ್ಯೂಷನ್ಸ್ ಗಳು ಇರ್ತಾವು, ಪರಿಹಾರ ಇರ್ತಾವು. ಅವು ಯಾವಾಗ್ಲೂ ಈ ರೂಪದಾಗ ಇರ್ಬೇಕು. a1/a2 is not equal to b1/b2. ಅದಕ್ಕೆ ಯೂನಿಕ್ ಸೊಲ್ಯೂಷನ್ ಒಂದ ಪರಿಹಾರ ಇರುತ್ತೆ, ಅನನ್ಯ ಪರಿಹಾರ ಅಂತ ಕರೀತಾರೆ ಅದಕ್ಕೆ. ಒಂದ ಅಂದ್ರು ಒಂದ, ಅನನ್ಯ ಅಂದ್ರು ಒಂದ. ಅನನ್ಯ ಮೀನ್ಸ್ ಯೂನಿಕ್, ಓನ್ಲಿ ಒನ್ ಸೊಲ್ಯೂಷನ್. x is there, y is there, x y, ಯೂನಿಕ್ ಸೊಲ್ಯೂಷನ್ಸ್. ಹಾಗಾದ್ರೆ ಇದ್ರ ಮ್ಯಾಗ ಕ್ವಶನ್ ಕೇಳೋಣ, ಇದನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ, ಅಲ್ಲಿಗೆ ಈ ಕ್ಲಾಸ್ ಮುಗಿಸ್ತೇನೆ. ಅಂದ್ರೆ ಏನ್ ಹೇಳ್ತಪ್ಪ ಅಂದ್ರೆ ಜೋಡಿ ಸಮೀಕರಣಗಳ ರೂಪುರೇಷೆಗಳವ. ಫಾರ್ ಎಕ್ಸಾಂಪಲ್ a1/a2 is not equal to b1/b2 ಫಾರ್ಮ್ ದಾಗ ಇದ್ದು ಅಂದ್ರ ಇವಕ್ಕ ಒಂದು ಪರಿಹಾರ ಇರ್ತೈತಿ ಅಥವಾ ಅನನ್ಯ ಪರಿಹಾರ ಇರ್ತದೆ. ಅನನ್ಯ ಪರಿಹಾರಗಳ ಸಂಖ್ಯೆ ಅಂದ್ರೆ ಒಂದ ಪರಿಹಾರ. ಇದನ್ನ ಏನಾದ್ರೂ ಗ್ರಾಫಿಕಲ್ ಮೆಥಡ್ ಒಳಗ ರಿಪ್ರೆಸೆಂಟ್ ಮಾಡಿ ಅಂದ್ರೆ ಗ್ರಾಫ್ ದಾಗ ಕೂಡ ತೆಗಿಬಹುದು. ಇದನ್ನ ನಾವು ನೀವು 10th ದಾಗ ಗ್ರಾಫ್ ತೆಗೆದಿದ್ರು ನೋಡಿ, ನೆನಪು ಮಾಡ್ಕೊ, ಇದ ಪಾಠ ಅದ. ಈಗ ಗ್ರಾಫ್ ಏನಾದ್ರೂ ತೆಗೆದು ಅಂದ್ರೆ ಇದಕ್ಕ ಯಾವಾಗ್ಲೂ ಛೇದಿಸುವ ರೇಖೆಗಳ ಬರ್ತಿರ್ತಾವ. ಗ್ರಾಫ್ ಒಂದಕ್ಕೊಂದು ಛೇದಿಸ್ಕೊಂತ ಹೋಗ್ತಿರ್ತದೆ, ಛೇದಿಸುವ ರೇಖೆ. ನಾಳೆ ಎಕ್ಸಾಮ್ದಾಗ ಕೇಳ್ತಾರ ಈ ಫಾರ್ಮೇಶನ್ ಎಂತ ರೇಖೆಗಳನ್ನ ಉಂಟು ಮಾಡ್ತೈತಿ ನಕ್ಷೆ ಒಳಗ ಅಂದ್ರೆ ಛೇದಿಸುವ ರೇಖೆಗಳನ್ನ ಉಂಟು ಮಾಡ್ತೈತಿ. ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡ್ರಿ ನಾನು. ಇನ್ನ a1/a2 is equal to b1/b2 is equal to c1/c2. ಇಂತಹ ಸಮೀಕರಣಗಳು ಒಮ್ಮೆ ಬರ್ತಾವ. ಫಾರ್ ಎಕ್ಸಾಂಪಲ್ ಇಂಥ ಸಮೀಕರಣಗಳು ಯಾವ ಅಂದ್ರೆ ಎಕ್ಸಾಂಪಲ್ ಸಂಬಂಧ ಬರೀತಾನ ನಾನು ಈಗ ಬರ್ತ ತೋರಿಸ್ತಾನ ನೋಡ್ರಿ. 2x ಪ್ಲಸ್ 3y ಪ್ಲಸ್ 6 is equal to 0. 4x ಪ್ಲಸ್ 6y ಪ್ಲಸ್ 12 is equal to 0. ಇವನ್ ಗಮನಿಸ್ರಿ ಸ್ವಲ್ಪ ನೋಡಿ. a1/a2 ಅಂದ್ರೆ 1/2, ಎರಡು ಒಂದ್ಲೆ ಎರಡು ಎರಡ್ಲೆ, 3 ಒಂದ್ಲೆ 3 ಎರಡ್ಲೆ, 6 ಒಂದ್ಲೆ 6 ಎರಡ್ಲೆ. ನೋಡಿದ 1/2 1/2 1/2 ನ ಬರತ್ತವು. ಇಂಥ ಸಮೀಕರಣಗಳು ಇದ್ದು ಅಂದ್ರ ಇವುಗಳಿಗೆ ಇದೇಗ ನಾವು ವರ್ಜಿಸು ವಿಧಾನ ಮಾಡಿಲ್ಲ, ಹಂಗ ಮಾಡಿ ತೆಗಿಯಾಕ ನೋಡಿ ಮತ್ತೆ ಒಟ್ಟ ಬರೋದಿಲ್ಲ. ಅವು ಎಲ್ಲಾ ಕ್ಯಾನ್ಸಲ್ ಹಾಕೋತ ಹೋಗ್ಬಿಡ್ತಾವ. ಅವುಗಳಿಗೆ ಅನಂತ ಪರಿಹಾರ ನೀ ಜಸ್ಟ್ ಗ್ರಾಫಿಕಲ್ ಮೆಥಡ್ ಒಳಗೆ ಅಷ್ಟೇ ರಿಪ್ರೆಸೆಂಟ್ ಮಾಡಬಹುದು. ಓಕೆ, a1/a2 b1/b2 c1/c2 ಎಲ್ಲಾನು ಪರಸ್ಪರ ಈಕ್ವಲ್ ಆಗಿದ್ದು ಅಂದ್ರೆ ಇವುಗಳಿಗೆ ಎಷ್ಟು ಪರಿಹಾರ ಇರ್ತಾವ ಅಂದ್ರೆ ಅಪರಿಮಿತ ಪರಿಹಾರಗಳು ಇರ್ತಾವ. ಅಪರಿಮಿತ ಪರಿಹಾರ ಬರೇ ಈ ಪರಿಹಾರ ಎಲ್ಲಿ ನೀವು ಗುರುತಿಸಬಹುದು ಅಂದ್ರೆ ಗ್ರಾಫ್ ದಾಗ ಅಷ್ಟ. ಬೀಜಗಣಿತ ವಿಧಾನದಾಗ ಇದನ್ನ ಮಾಡಕ ಬರಂಗಿಲ್ಲ. ಇದನ್ನ ಗ್ರಾಫಿಕಲ್ ವಿಧಾನದಾಗ ನಕ್ಷಾ ವಿಧಾನದಲ್ಲಿ ತೋರಿಸಬಹುದು. ನಕ್ಷೆ ಮ್ಯಾಗ ಏನ್ ಬರ್ತಾವ ಅಂದ್ರೆ ಐಕ್ಯಗೊಳ್ಳುವ ರೇಖೆಗಳು ಉಂಟಾಗ್ತಾವ. ಐಕ್ಯಗೊಳ್ಳುವ ಅಂದ್ರೆ ಒಂದ್ರ ಮ್ಯಾಗ ಒಂದ್ ರೇಖೆ ಬಿದ್ದಂಗ. ಹಿಂಗ ಇದೊಂದ್ ರೇಖೆ ಐತಿ, ಇದ್ರ ಮ್ಯಾಗ ರೇಖೆ ಬಿದ್ದಂಗ ಐಕ್ಯಗೊಳ್ಳುವ ರೇಖೆಗಳು. ಇಲ್ಲಿದೆ ಇನ್ಫೈನೈಟ್ಲಿ ಸೊಲ್ಯೂಷನ್ಸ್ ಆರ್ ದೇರ್. ಐಕ್ಯಗೊಳ್ಳುವ ರೇಖೆಗಳಿರ್ತಾವ. ಯಾವಾಗ ಫಾರ್ಮ್ ಈ ಟೈಪ್ ಇದ್ದಾಗ a1/a2 is equal to b1/b2 is equal to c1/c2. ಇನ್ನೊಂದು ಫಾರ್ಮ್ ಐತೆ a1/a2 is equal to b1/b2 is not equal to c1/c2. ಹಿಂಗಿತ್ತಂದ್ರ ಸರ್ ಇದು ಹೆಂಗ್ರಿ ಅಂದ್ರ ಫಾರ್ ಎಕ್ಸಾಂಪಲ್ ಹಿಂಗ 2x ಪ್ಲಸ್ 3y ಪ್ಲಸ್ r is equal to 0 ಒಂದ್ ಸಮೀಕರಣ. ಇನ್ನೊಂದ್ ಸಮೀಕರಣ ನೋಡ 4x ಪ್ಲಸ್ 6y ಪ್ಲಸ್ 10 is equal to 0. ಇಲ್ಲಿ ನೋಡಿ a1/a2 ರಿಲೇಷನ್ ಐತಿ 1/2, ಇದಕ್ಕೂ ರಿಲೇಷನ್ ಐತಿ 1/2. ಬಟ್ ಇಲ್ಲಿ ರಿಲೇಷನ್ ಇಲ್ಲಿ ನೋಡ್ದ 1/2 ಬರಂಗಿಲ್ಲ. ಇದ ಇದನ್ನ ಕಡ್ತಾ ಹೊಡೆದಂದ್ರೆ 2 3 2 5 3/5 ಬರ್ತದೆ. ಅಂದ್ರೆ ಇಲ್ಲಿ ರಿಲೇಷನ್ ಅನ್ನ ಕೆಡಿಸ್ಕೊಂತದ. ಅದ ಫಾರ್ಮ ಬೇರೆ ಆತನ a1/a2 is equal to b1/b2 is not equal to c1/c2. ಹಿಂಗ ಬಂತಂದ್ರ ಇವುಗಳಿಗೆ ಯಾವುದೇ ಪರಿಹಾರ ಸಿಗಂಗಿಲ್ಲ. ಇಲ್ಲ, ಇದನ್ನ ಬಿಡಿಸ್ಕೊತ ಬೇಕಾದಂಗ ಹೋಗ್ರಿ ಈ ಸಮೀಕರಣಗಳನ್ನ, ಇದು ಕೊಟ್ಟ ಉತ್ತರ ಸಿಗಂಗಿಲ್ಲ.
ಇದನ್ನ ಗ್ರಾಫ್ದಾಗ ಏನಾದ್ರು ಬಿಡ್ಸಾಕ್ ನೋಡ್ರಿ ಅಂದ್ರ ಇವ ರೇಖೆಗಳು ಹೆಂಗಿರ್ತಾವ ಅಂದ್ರ ಸಮಾಂತರ ರೇಖೆಗಳು ಒಂದನ್ನೊಂದ್ ಎಂದೂ ಛೇದಿಸಂಗಿಲ್ಲ, ಛೇದಿಸಿರ ಮಾತ್ರ ಪರಿಹಾರ ಗ್ರಾಫಿಕಲ್ ಮೆಥಡ್ ಮೂಲಕ. ಸಮಾಂತರ ರೇಖೆಗಳು ನಿಮ್ಗೆ ಗೊತ್ತು, ಸಮಾಂತರ ರೇಖೆಗಳಂದ್ರೆ ಈ ರೀತಿ ಹೋಗ್ತಿರ್ತಾವ, ಸುಮ್ಮತನ ಪಡಿತಾವ, ಅವುಗಳಿಗೆ ಎಂದೂ ಪರಿಹಾರ ಇರಂಗಿಲ್ಲ, ಈ ರೂಪದಾಗ ಇರ್ತಾವ. a1/a2 is equal to b1/b2 ಸ್ವಲ್ಪ ಸಮಾಧಾನ ಅನಿಸ್ತಾವ, ಮುಂದ್ ಬರಾಕ ತಪ್ಪಿಸಿ ಬಿಡ್ತಾವ ದಾರಿ. ಇಲ್ಲಿ ಒಣ್ಣೆಕ ತಪ್ಪಿಸ್ತಾಗ್ಲೆ ಇಂಥವ್ ಕಟ್ಟ ಯೂನಿಕ್ ಸೊಲ್ಯೂಷನ್ ಇರ್ತಾವ. ಸ್ಪರ್ಧಾರ್ಥಿಗಳ ಇದನ್ನ ಒಂದು ಸ್ಕ್ರೀನ್ ಶಾಟ್ ಹೊಡೆದು ತಗೋರಿ, ಇದ್ರ ಮ್ಯಾಗ ಕ್ವಶನ್ ಬಂದೈತಿ ಈಗ ಆಲ್ರೆಡಿ ಟಿ ಒಳಗ. ನೀವು ಟಿ ಕ್ವಶನ್ ಮ್ಯಾಗ ರೆಫರ್ ಮಾಡತ್ತಿದ್ದ ಅಂದ್ರೆ ಇದ್ರ ಮ್ಯಾಗಿನ ಕ್ವಶನ್ಸ್ ಗಳು ನೋಡಿರ್ತಾರೆ ನೀವು. ಅಪರಿಮಿತ ಪರಿಹಾರ ಇದ್ದು ಅಂದ್ರ ಇಲ್ಲಿ ಅಪರಿಮಿತ ಪರಿಹಾರ ಇದ್ದು ಅಂದ್ರ ಕೆಳಗಿನ ಯಾವ ಸಹ ಸಂಬಂಧ ಸರಿಯಾಗಿದೆ, ಈ ಸಂಬಂಧ. ಅನನ್ಯ ಪರಿಹಾರಗಳನ್ನ ಕೊಡತಿತ್ತು ಬೀಜಗಣಿತದಾಗ ಅಂದ್ರ ಅದ್ ಈ ಸಂಬಂಧವನ್ನ ಹೊಂದಿರ್ತೈತಿ. ಬಟ್ ಇದೇನೈತಿಲ್ಲ ಇದ್ರ ಮ್ಯಾಗ ಇಕ್ಕಿ 1 ಅಥವಾ 2 ಕ್ವಶನ್ ಇಕ್ಕಿ ಬರ್ತಾವ ನೋಡ್ರಪ್ಪ. ಇದನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡ್ಬಿಡ್ರಿ, ಬಾಳ ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ಆ ಕಡೆ ಹೋಗ್ತಾನೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ರಿ. ಬರ್ಲಿ ನೋಡ್ಕೊಂಡ್ರಿ. ಇದು ಇಂಪಾರ್ಟೆಂಟ್, ಇಷ್ಟ ಮಾಡ್ಕೋರಿ. ಇದು ಬೀಜಗಣಿತದ ಪಾರ್ಟ್ 2 ಅಂತೇಳಿ ಹಾಕ್ತಾನೆ. ಇದನ್ನ ಪಾರ್ಟ್ 1ದಾಗ ಅದನ್ನು ನೋಡ್ರಿ, ಯಾರು ನೋಡಿಲ್ಲ. ಬಹುಪದೋಕ್ತಿ ಬಗ್ಗೆ ಹೇಳೈತಿ. ಆಮೇಲೆ ಬೀಜಗಣಿತ ಹೆಂಗ ಕ್ವಾರಿಸ್ನವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಅಲ್ಲಿ ಏನೇನು ಸ್ವಲ್ಪ ಇಂಟರ್ವ್ಸ್ಗಳನ್ನ ಹೆಂಗ್ ಚೇಂಜ್ ಮಾಡುದ, ಸಿಂಪ್ಲಿಫೈಡ್ ಮೆಥಡ್ ಒಳಗೆ ಬೀಜಗಣಿತವನ್ನ ಅಲ್ಲಿ ಹೇಳಿದ್ನಿ. ಇದೊಂದ್ ಸ್ವಲ್ಪ ವರ್ಕ್ ಇರುವಂತದ್ದನ್ನ ಇಲ್ಲಿ ಹೇಳತಾನೆ. ಯಾಕಂದ್ರೆ ವರ್ಗ ಸಮೀಕರಣ, 2 ಚರಾಕ್ಷರ ರೇಖಾತ್ಮಕ ಸಮೀಕರಣ, ಈ ಬಾಕ್ಸ್ ಆಗಿರ್ಬೋದು. ವರ್ಗ ಸಮೀಕರಣ ಮೂಲ ಕಂಡುಹಿಡಿದ, ಶೋಧಕ ಕಂಡುಹಿಡಿದ, ಶೋಧಕ ಸ್ವಭಾವ ಬರೀದ. ಸ್ವಭಾವ ಅಂದ್ರೆ ಅದನ್ನ ಹೇಳಿದ, ಮೂಲ ಇರ್ತಾವೋ ಇಲ್ವೋ, ಇದ್ರೆ ಹೆಂಗಿರ್ತಾವ, ವಾಸ್ತವ ವಿಭಿನ್ನವಾಗಿರ್ತಾವು. ಮೂಲ ಇರ್ಲಿಲ್ಲ ಅಂದ್ರೆ ಯಾವುದೇ ಪರಿಹಾರ ಇಲ್ಲ. ಮೈನಸ್ ಬಂತಂದ್ರೆ ಶೋಧಕ, ಮೈನಸ್ ಏನಾದ್ರು 0 ಬಂತಂದ್ರೆ ಸಮನಾದ ಮೂಲಗಳನ್ನ ಹೊಂದಿರ್ತಾವ. ಅಲ್ಲಿ 10 ಬಂತಂದ್ರೆ ಅಲ್ಲಿ 10. ವರ್ಗ ಸಮೀಕರಣಕ್ಕೆ 2 ಮೂಲ ಇರ್ತಾವ. ಸರ್ ಏನ್ರಿ ಇದು ಮೂಲ ಅಂದ್ರೆ ಉತ್ತರ, ಪರಿಹಾರ, ಸೊಲ್ಯೂಷನ್, ರೂಟ್ಸ್ ಎಟ್ ಹೆಸರದ ನೋಡ. ಶೂನ್ಯತೆನೂ ಅನ್ಬಹುದು ನೀ, ಬಟ್ ಅದನ್ನ ಬಹುಪದಕ್ಕೆ ಯೂಸ್ ಮಾಡ್ತಾವ ಶೂನ್ಯತೆ ಅನ್ನುವಂತ ವರ್ಡ್. ಇದೇನ್ ಬೇಡ. ಇನ್ನು ಅದ ಮೂಲಗಳನ್ನ ಸಹಗುಣಕಗಳ ಜೊತೆ ಟ್ಯಾಲಿ ಮಾಡೋದು, ಹೊಂದಾಣಿಕೆ ಮಾಡುವಂತ ಕಾನ್ಸೆಪ್ಟ್ ಕೂಡ ಅಲ್ಲಿ ಕಲಿಸ್ತೀನಿ. ಇದೆಲ್ಲವೂ ಕೂಡ ಇವತ್ತಿನ ಕ್ಲಾಸ್ ಆಗಿತ್ತು. ಇಲ್ಲಿಗೆ ನಾ ಬೇಕಾದ್ರೆ ಬೀಜಗಣಿತದ ಪರಿಕಲ್ಪನೆ ಮುಗೀತು ಅಂತ ಹೇಳ್ಬಹುದು. ಆ ವಿಡಿಯೋ ಈ ವಿಡಿಯೋ ಕೂಡಿ ಇಷ್ಟ್ರ ಮ್ಯಾಗ ನೆಕ್ಕಿ ಎಕ್ಸಾಮಿನೇಷನ್ ನೀವು ಹಿಡಿತೀವಿ. ಮತ್ತೆ ಚೆನ್ನಾಗಿ ಇದನ್ನ ನೋಡಿ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ. ಇಲ್ಲ ಕ್ವಶನ್ ಬಿಡ್ಸಾಕ ಹೋಗಂಗಿಲ್ಲ, ಯಾಕಂದ್ರೆ ನೀವು ಕ್ವಶನ್ ಬ್ಯಾಂಕ್ ಇತ್ತಂದ್ರೆ ಅದ್ರೊಳಗೆ ಕ್ವಶನ್ ನೋಡ್ಕೊಂಡ್ಬಿಡ್ರಿ. ಎಲ್ಲಾ ಕ್ವಶನ್ ಬ್ಯಾಂಕ್ದಾಗ ಕ್ವಶನ್ ಏನದ ಅವನ್ನೆಲ್ಲ ಇಲ್ಲೆಲ್ಲಾನು ಕವರ್ ಮಾಡೈತಿ. ಅವನ ತಗೊಂಡು ಈ ಕ್ವಶನ್ ಐತಿ, ಶೋಧಕ ಕಂಡಿಡಿಯೋ ಕ್ವಶನ್ ಐತಿ, ಮೂಲಗಳನ್ನ ಕಂಡಿಡಿಯೋ ಕ್ವಶನ್ ಐತಿ, ಸಹಗುಣಕಗಳ ಜೊತೆ ಟಾಲೆ ಮಾಡೋದು ಕ್ವಶನ್ ಐತಿ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಸಹಗುಣಕ ಶೂನ್ಯತೆಗಳ ಮೊತ್ತ. ಅಲ್ಫಾ ಇಂಟು ಬೀಟಾ ಗುಣಲಬ್ಧ ಮಾಡಿದಂದ್ರೆ c/a. ಸಿ ಅಂದ್ರೆ ಸ್ಥಿರಾಂಕ, ಬಿ ಅಂದ್ರೆ ಎಕ್ಸ್ ನ ಸಹಗುಣಕ, ಎ ಅಂದ್ರೆ x² ನ ಸಹಗುಣಕ. ಬಹಳ ಭಾರಿ ಕಾನ್ಸೆಪ್ಟ್ ಇವ. ನೀವು ಪೆನ್ನ ಪೇಪರ್ ಬೇಕಂತಿಲ್ಲ ಗಣಿತದಾಗ. ನಿಮ್ ಶಾಲ್ಯಾಗದ ಸರ್ ಅಂದಿರ್ತಾರೆ ನಿಮ್ಗ ಗಣಿತ ಬಿಡಿಸ್ಬೇಕಲೇ, ಗಣಿತ ಪ್ರಾಕ್ಟೀಸ್ ಮಾಡ್ಬೇಕು, ಪೆನ್ ಎಲ್ಲಿ ಐತಿ, ಬುಕ್. ಗಣಿತ ಬರೀ ಬಾಯಿಲೇನ ಹೇಳ್ಬೋದು, ಕತಿ ಹೇಳಿದಂಗ ಹೇಳ್ಬೋದು. ಬೆಳತನ ಈ ರಾಮಾಯಣ ಮಹಾಭಾರತದವಲ್ಲ ಹಂಗ ಬೆಳತನ ಗಣಿತ ಹೇಳ್ಬೋದು, ಬರೀ ಬಾಯಿಲೆ ಡಿಸ್ಕಷನ್ ಮಾಡ್ಬೋದು ದೋಸ್ತನ್ ಜೋಡ. ಹಿಂಗ್ಲೆ a1/a2 is not equal to b1/b2 ಇತ್ತಂದ್ರ ಛೇದಿಸ್ತಾವ ನಕ್ಷೆ ಒಳಗ. ಒಂದ ಪರಿಹಾರ ಇರ್ತೈತೆ, ಅದ ಯುನಿಕ್ ಸೊಲ್ಯೂಷನ್. a1/a2 is equal to b1/b2, c1/c2 ಎಲ್ಲ is equal to ಇದ್ದು ಅಂದ್ರ ಆಯ್ಕೆಗೊಳ್ತಾವಲ್ಲ ಅವ ನಕ್ಷೆ ಒಳಗ. ಬಹಳ ಪರಿಹಾರ ಇರ್ತಾವ. ಅಪರಿಮಿತ, ಅನಂತ, ಅನೇಕ, ಅಸಂಖ್ಯಾತ, ಇನ್ಫೈನೈಟ್ಲಿ ಸೊಲ್ಯೂಷನ್ಸ್ ಆರ್ ದೇರ್. ಮಾತಾಡ್ಬೋದು, ಗಣಿತ ಮಾತಾಡ್ರಿ ಮೊದಲ, ಅಂದ್ರೆ ಗಣಿತ ಬರ್ತೈತಿ. ಓಕೆ ಎಸ್ ಸ್ಪರ್ಧಾ ಮಿತ್ರರೇ, ಇಲ್ಲಿಗೆ ಈ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಬೀಜಗಣಿತದ ಕಾನ್ಸೆಪ್ಟ್ ಅನ್ನ ನಾನು ಜೊತೆ ಹಂಚ್ಕೊಂಡನಿ. ಈಗ ಆಲ್ಮೋಸ್ಟ್ ಎಲ್ಲಾ ಕಾನ್ಸೆಪ್ಟ್ ಅನ್ನ ಮುಗಿಸ್ಕೊತ ಬರತೈತಿ. ಮೇಲ್ಮೈ ವಿಸ್ತೀರ್ಣ ಗಣಫಲನು ಹೇಳೇನಿ, ವೃತ್ತಗಳ ಬಗ್ಗೆನೂ ಹೇಳೈತಿ, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನು ನಿಮ್ ಜೊತೆ ಡಿಸ್ಕಷನ್ ಮಾಡಿದಾನಿ. ಇವತ್ತು ಇದಾಗೈತಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಟ್ರಿಗ್ನಾಮೆಟ್ರಿ ಅಂತ ನಾನು ನಿಮ್ಗೆ ಹೇಳ್ತಾನೆ. ಎಲ್ಲಾರು ಅದ್ರ ಮ್ಯಾಕ ನಿಟ್ಟರೆ ಟ್ರಿಗ್ನಾಮೆಟ್ರಿ ಅನ್ನತ್ತಾರೆ, ಅದನ್ನ ಹೇಳ್ತಾನೆ. ಫಸ್ಟ್ ಇವೆಲ್ಲ ಅಂದ್ರೆ ಬೇಸಿಕ್ ಟ್ರಿಗ್ನಾಮೆಟ್ರಿ ದೊಡ್ಡದ ಆಗ್ತಿದ್ದಂಗ ಅದ. ಫಸ್ಟ್ ಮಕ್ಕಳನ್ನೆಲ್ಲ ಮುಗಿಸ್ಬಾರೆ, ಆಮೇಲೆ ಅಪ್ಪ ಹೋಗೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್. ಬಾರಿ ಸ್ಟಡಿ ಮಾಡತ್ತಾರ ಅನ್ಕೊಂಡನಿ. ಉಳಿಕೆದೆಲ್ಲ ಮಾಡ್ಕೋರಿ. ಮತ್ತೆ ಕನ್ನಡ, ಇಂಗ್ಲಿಷ್, ಸೈಕಾಲಜಿ ಏನೇನದ ನೋಡ್ರಿ ಅವೆಲ್ಲ ಅವನ್ನೆಲ್ಲ ಮಾಡ್ಕೋರಿ. ಮ್ಯಾಥಮೆಟಿಕ್ಸ್ ಮಾತ್ರ ನಾನು ನಿಮಗ ಎಷ್ಟು ಆಗ್ತೈತಿ ಅಷ್ಟು ಕವರ್ ಮಾಡಿ ಕೊಡ್ತೇನೆ. ಇದನ್ನ ತಗೊಂಡ್ ಮತ್ತೆ ನೀವು ಇದಕ್ಕೆ ಅಡಿಷನಲ್ ವರ್ಕ್ ಮಾಡ್ಕೋರಿ, ಸಪ್ಲಿಮೆಂಟರಿ ವರ್ಕ್ ಮಾಡ್ಕೋರಿ. ಒಟ್ಟ ಎಲ್ಲಿದ್ ಸೋರ್ಸ್ ಸಿಗ್ತೈತಿ ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡು 110 or 120 ಕ್ರಾಸ್ ಮಾಡುವಂತ ಗಮನ ಇರಲಿ. ಒಂದು CET ಹೆಲ್ಪ್ ಆಕೈತಿ. ಹಾಗಾಗಿ
ಮತ್ತೆ ಇವೆಲ್ಲ ಸಿಟಿಗೆ ಮತ್ತೆ ಹೆಲ್ಪ್ ಆಗುವಂತವು. ಇವೆಲ್ಲ ನೀವು ಇದನ್ನ ಒಂದು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಮ್ಯಾಥಮೆಟಿಕ್ಸ್ ನನ್ನ ಕ್ಲಾಸ್ ಎಲ್ಲ ಒಂದೇದಿಂತ್ರ ನನ್ನ ಕ್ಲಾಸ್ ಎಲ್ಲ ನೋಟ್ಸ್ ಮಾಡ್ಕೊಂಡು 100% ಸಿಟಿಗೆ, ಟಿಇಟಿಗೆ, GPSTR, PSTR, HSTR ಎಲ್ಲಕ್ಕೂ ಹೆಲ್ಪ್ ಆಗ್ತೈತಿ A to Z. ಯಾಕಂದ್ರೆ ಮ್ಯಾಥಮೆಟಿಕ್ಸ್ 2+2 4. ನೀ ಜಪಾನ್ ಹೋದ್ರು 4, ಅಮೆರಿಕಕ್ಕೆ ಹೋದ್ರು 4, ಇಂಡಿಯಾದಾಗ ಇದ್ರು 4. ಇವತ್ತು 4, ನಾಳೆ 4. ಒನ್ ಆಫ್ ದ ಮೋಸ್ಟ್ ಕಾನ್ಸ್ಟಂಟ್ ಸಬ್ಜೆಕ್ಟ್ ಅಂತ ಕರಿಬಹುದು ನಾವು ಮ್ಯಾಥಮೆಟಿಕ್ಸ್ ಅನ್ನು. ಎಲ್ಲಿ ಹೋದ್ರು ಯಾವಾಗ್ಲೂ ಅದ ಉತ್ತರಗಳನ್ನ ಕೊಡ್ತಿರ್ತದೆ ಅದ್ರ ಸಂಬಂಧ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ನನ್ನ ವಿಡಿಯೋಗಳನ್ನ ವೀಕ್ಷಣೆ ಮಾಡತ್ತೀರಿ, ಬಹಳ ಖುಷಿ ಆಗತೈತಿ. ಕಳೆದ 7-8 ದಿನದಿಂದ ನೋಡತ್ತೀನಿ, ಬಹಳ ಹೈ ಪೀಕ್ ಒಳಗೈತಿ. ಎಲ್ಲಾರು ನೋಡತ್ತೀರಿ. ಅದಕ್ಕೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡ್ರಿ. ನಾನು ಅದಕ್ಕೆ ಮತ್ತೆ ನಿಮಗೆ ಡೌಟ್ಸ್ ಅನ್ನು ಕ್ಲಿಯರಿಫಿಕೇಶನ್ ಮಾಡ್ತೀನಿ. ಎಲ್ಲಾ ಕಮೆಂಟ್ಸ್ಗೂ ನಾ ರಿಪ್ಲೈ ಕೂಡ ಮಾಡತ್ತೀನಿ. ಓಕೆ, ಎಸ್, ಥ್ಯಾಂಕ್ ಯು.